ಬೆಸ್ಟ್ ಪ್ರೈಸ್ ಅಂತ ಖಂಡಿತ ಕೊಡ್ತೀವಿ. ನಮ್ಮ ಹತ್ರ 5,500 ಹಿಡಿದು 50,000 ಚಿಮ್ನಿ ಇದೆ. ಇದು ಫುಲ್ ಎಲ್ಲ ಅಂದರೆ ಟಾಪ್ ಮಾಡೆಲ್. ಇದು ಎಲ್ಲ ಫುಲ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಥರ ಫುಡ್ ಬೇಕೋ ಅದು ಇಲ್ಲಿ ಫೋಟೋಸೇ ಬರುತ್ತೆ. ಇಲ್ಲಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಕುಕ್ಕಿಂಗ್ ಯಾವ ಥರ ಬೇಕೋ ಅದನ್ನು ತೊಗೋಬೋದು. ಕಿಚನ್ ಎಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ಒಂದ್ಸಲಿ ಬಂದು ಕಸ್ಟಮರ್ಸ್ ಎಲ್ಲ ಬಂದು ಎಂಕ್ವೈರಿ ಮಾಡಿದ್ರೆ ಅವಾಗ ಐಡಿಯಾ ಬರುತ್ತೆ ಯಾವ ಸೈಜ್ ಹಾಕೋಬೇಕು ಅಂತ. ಇದು ಸ್ಲ್ಯಾಂಟ್ ಟೈಪ್ ಬರುತ್ತೆ. ಇದು ಬರೀ ಸೆನ್ಸರಲ್ಲಿ ಆನ್ ಆಗುತ್ತೆ. ಜಸ್ಟ್ ಈ ಥರ ಆನ್ ಆದರೆ ಸೆನ್ಸ್ ಮಾಡಿದ್ರೆ ಆನ್ ಆಗುತ್ತೆ. ಇದರಲ್ಲಿ ಇನ್ನೊಂದೇನು ಆಪ್ಷನ್ ಅಂದರೆ ಟೈಮ್ ಸೆಟ್ ಮಾಡ್ಕೋಬೋದು. ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿಮಗೆ 3 ಅವರ್ವರೆಗೂ ಟೈಮ್ ಸೆಟ್ ಮಾಡ್ಕೋಬೋದು. ಆ ಟೈಮ್ಗೆ ಇಟ್ಟು ನೀವೆಲ್ಲಾದ್ರೂ ಹೋಗ್ಲಿ ಅದು ನೀವು ಬರೋಷ್ಟೊಳಗೆ ಆಫ್ ಆಗಿರುತ್ತೆ. ಇವಾಗ ನಾವು ನೀರು ಕಾಯಿಸ್ತೀವಿ, ಏನೋ ಒಂದಿಲ್ಲ ಒಂದು ಕುಕ್ಕರ್ ವಿಷಲ್ ಇಷ್ಟೊಂದು ನಿಮಿಷಕ್ಕೆ ಬರುತ್ತೆ ಅಂತ ಒಂದು ಐಡಿಯಾ ಇಟ್ಕೊಂಡು ನೀವು ಫಿಕ್ಸ್ ಮಾಡಿದ್ರೆ ಅದು ಮುಂದೆ ನಿಂತ್ಕೋಬೇಕು ಅನ್ನೋದೇನಿಲ್ಲ, ಅದೇ ಆಫ್ ಆಗಿಬಿಡುತ್ತೆ. ಎಲ್ಲ ಅಂದರೆ ಟೈಮರ್ ಯಾಕೆ ಅಯ್ಯೋ ನಾವು ಯೂಸ್ ಮಾಡಲ್ಲ ಅಂತ, ಬಟ್ ಟೈಮ್ ಅಂತ ಬಂದಮೇಲೆ ಅದೇನಾದ್ರು ಅರ್ಜೆಂಟ್ ಇದ್ದರೆ, ಈಗ ನಾವು ಹಾಲೆಲ್ಲ ಉಕ್ಕಿಸ್ತೀವಿ ಅನ್ನೋದಾದರೆ ಟೈಮ್ 10-12 ನಿಮಿಷಕ್ಕೆಲ್ಲ ಹಾಲು ಕಾಯುತ್ತೆ ಇಟ್ಟರು ಆಟೋಮೆಟಿಕ್ಕಾಗಿ ಅದೇ ಇದಾಗುತ್ತೆ. ಆಮೇಲೆ ಈಗ ಏನಾದ್ರು ಒಂದು ಬಿರಿಯಾನಿನ ಮಾಡಿ ದಮ್ ಕಟ್ತೀರಾ ಅಂದರೆ ಆ ಟೈಮ್ ಸೆಟ್ ಮಾಡಿ ಎಲ್ಲರೂ ಹೋದರೆ ಅವ್ರ ಮುಂದೆ ನಿಂತ್ಕೋಬೇಕು ಅನ್ನೋದು ಏನಿರಲ್ಲ, ಅದೇ ಆಫ್ ಮಾಡುತ್ತೆ. ಮತ್ತೇನು ಗೊತ್ತಾ, ಅದು ಇದ್ರೆ ನಾವು ಯೂಸ್ ಮಾಡ್ತೀವಿ. ಕಸ್ಟಮರ್ ಅಂತ ನಾವು ಯೂಸ್ ಮಾಡಲ್ಲ ನಮಗೆ ಬೇಡ ಅಂತ, ಬಟ್ ಅದಿದ್ರೆ ಖಂಡಿತ ಯೂಸ್ ಮಾಡ್ತೀವಿ. ಇದು ಮುಂಚೆ ಬಂದಾಗ ಯೋಚನೆ ಮಾಡೋರು ತೊಗೊಳಕ್ಕೆ, ಇವತ್ತು ಬೇರೆಯವ್ರಿಗೆಲ್ಲ ರೆಕಮೆಂಡ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್. ಈಗ ಕೇಳ್ತಾರೆ ಕುಕ್ ಟಾಪಲ್ಲಿ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 4 ಬರ್ನಲ್ಗೆ ಹೋದರೆ 5,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3 ಬರ್ನಲ್ಗೆ ಹೋದರೆ 3,000 ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಕಮ್ಮಿ ಯಾವುದೂ ಇಲ್ಲ, ಅದಕ್ಕಿಂತ ಇನ್ನೂ ಜಾಸ್ತಿನೇ ಹೋಗುತ್ತೆ. ಇದು ಬಂದು ನಿಮಗೆ ಸ್ಪಿಲ್ ಪ್ರೂಫ್ ಬರುತ್ತೆ. ಏನೇ ಉಕ್ಕಿದ್ರೂ ಒಳಗಡೆ ಎಲ್ಲೂ ಲೀಕ್ ಆಗಲ್ಲ, ಕ್ಲೀನಿಂಗ್ ಈಸಿ. ಈಗೆಲ್ಲ ಹೊಸ ಟೆಕ್ನಾಲಜಿ ಈ ಥರ ಬರ್ತಾ ಇದೆ ಸರ್. ಇವಾಗ ಕಮ್ಮಿ ರೇಟ್ ಅಂದರೆ ನೋಡಿ 10 ವರ್ಷ ವಾರಂಟಿ ಎಲ್ಲ ಇದೆ, ಮತ್ತು ಫುಲ್ ಪ್ರಾಡಕ್ಟ್ ವಾರಂಟಿ ಎಲ್ಲ ಇದೆ. ಇದು ನೋಡಿ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ. 9,500 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದಕ್ಕಿಂತ ಕಮ್ಮಿ ಅಂದರೆ ಯಾವ ಥರ ಸರ್, ಫುಲ್ ಬಟನ್ ಸಿಸ್ಟಮ್ ಬರುತ್ತೆ, 5,500 ಸ್ಟಾರ್ಟ್ ಆಗುತ್ತೆ. ನಾವು ಸೆನ್ಸರ್ ಟಚ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 10,000. ಈಗ ಬೇರೆ ಕಡೆ ಎಲ್ಲ ಹೋದ್ರೆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಯಾವ ಮಾಡೆಲ್ ನೋಡಿ ನೀವು ನಿಯರ್ ಬೈ ಎಲ್ಲೇ ಯಾವುದೇ ಶೋರೂಮ್ ನೋಡಿದ್ರು ಅವ್ರಿಗಿಂತ ನಮ್ದು ಬೆಸ್ಟ್ ಪ್ರೈಸ್ ಇರುತ್ತೆ. ಎಲ್ಲ ಡೌಟ್ ವಾಷಿಂಗ್ ಆಗುತ್ತೆ ಇಲ್ವಂತ ನಾವು ಲೈವ್ ಡೆಮೋ ನೋಡಿದ್ದು, ತುಂಬ ಚೆನ್ನಾಗಿ ವಾಷಿಂಗ್ ಆಗುತ್ತೆ. ಕಸ್ಟಮರ್ ತಗೊಂಡು ಹೇಳ್ತಾ ಇದ್ದಾರೆ ವಾಷಿಂಗ್ ಚೆನ್ನಾಗಾಗುತ್ತೆ ಅಂತ. ಯಾಕಂದ್ರೆ ವಾಷಿಂಗ್ ಮಿಷಿನ್ ಬರೋಕ್ಕಿಂತ ಮುಂಚೆ ಎಲ್ಲ ಅದೇ ಡೌಟ್ ಪಡ್ತಾ ಇದ್ರು ವಾಷಿಂಗ್ ಆಗುತ್ತಾ ಅಂತ. ಬಟ್ ಈಗ ಪ್ರತಿಯೊಬ್ಬರು ಮನೇಲೂ ಇದೆ. ಫ್ಯೂಚರ್ಸಲ್ಲಿ ಏನಾಗುತ್ತೆ ಅಂದರೆ ಡಿಶ್ ವಾಷರ್ ಎಲ್ಲರೂ ಮನೇಲಿ ಇರುತ್ತೆ. ಇದು ಬಂದು ಕ್ರಾಂಪ್ಟನ್ ಬ್ರ್ಯಾಂಡು, ನಮ್ಮಲ್ಲಿ ಫೇಬರ್ ಸಿಗುತ್ತೆ, ಬಾಷ್ ಕೆಲವೊಂದು ಮಾಡೆಲ್ಸ್ ಮಾತ್ರ ಸಿಗುತ್ತೆ. ಈ ಕ್ರಾಂಪ್ಟನ್ ಅಲ್ಲಿ ಯಾಕೆ ಜಾಸ್ತಿ ನಾವು ರೆಕಮೆಂಡ್ ಮಾಡ್ತೀವಿ ಅಂದರೆ ಪ್ರೈಸು ಕಮ್ಮಿ ಇದೆ, ವಾಷಿಂಗು ಚೆನ್ನಾಗಾಗುತ್ತೆ. ಇವಾಗ ಈ ವುಡ್ಡೆಲ್ಲ ಎಷ್ಟೊಂದು ವೆಯ್ಟ್ ಇರುತ್ತೆ ಅಲ್ವಾ, ಈ ವುಡ್ಡೆ ಎಳ್ಕೊಳ್ಳುತ್ತೆ, ಅಷ್ಟು ವೆಯ್ಟ್ ಬರುತ್ತೆ. ಈಗ ನೀವೇ ಎಳೆದು ನೋಡ್ಬೋದು, ಅದು ನಿಮಗೆ ಬರಲ್ಲ. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ. 1500 ಸೆಕ್ಷನ್ ಪವರ್ ಬರುತ್ತೆ. ಇದು 10 ಇಯರ್ ಎಲ್ಲ ಮೋಟರ್ ವ್ಯಾರಂಟಿ ಎಲ್ಲ ಬರುತ್ತೆ. ನಾವು ಇಲ್ಲಿ ಚಿಮ್ನಿಗೆ ಏನು ಬೆಸ್ಟ್ ಪ್ರೈಸ್ ಮಾಡೋಕ್ಕಾಗುತ್ತೋ ಹೋಲ್ಸೇಲ್ ಪ್ರೈಸು ಚಿಮ್ನಿಲಿ ನಾವು ಮಾಡ್ಕೊಡ್ತೀವಿ ಸರ್. ಇದು BLDC ಮೋಟರ್ ಇರೋದ್ರಿಂದ ನಿಮಗೆ 8 ಅವರ್ ಅನ್ನಾದ್ರೂ ಬರೀ 1 ಯೂನಿಟೇ ಬರುತ್ತೆ. ಇದು ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರಲ್ಲ. BLDC ಮೋಟರ್ಗೆ ಹೋದ್ರೆ ಬರಲ್ಲ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತು Galleria.in ನಲ್ಲಿ ಬನ್ನಿ ಅಂತ ಹೇಳ್ಬೋದು. ಇವ್ರದ್ದು ಬ್ರಾಂಚಸ್ಗಳು ನಿಮಗೆ ಕೆಂಗೇರಿ ಉಪನಗರ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಅತ್ತಿಬೆಲೆ ಆಗಿರ್ಬೋದು, ಆಂಧ್ರಹಳ್ಳಿ ಆಗಿರ್ಬೋದು, ಇವ್ರದ್ದು ಎಲ್ಲ ಕಡೆ ಕೂಡ ಬ್ರಾಂಚಸ್ಗಳಿದೆ ಅಂತ ಹೇಳ್ಬೋದು. ನೀವೇನಾದರೂ ಪರ್ಚೇಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇವ್ರ ಹತ್ರ ಕಿಚನ್ ಅಪ್ಲೈನ್ಸ್ ಎಲ್ಲದೂ ಕೂಡ ಸಿಗುತ್ತೆ. ಓವನ್ ಆಗಿರ್ಬೋದು, ಡಿಶ್ ವಾಷರ್ ಆಗಿರ್ಬೋದು, ಹಾಗೆಯೇ ಚಿಮ್ನಿ ಆಗಿರ್ಬೋದು, ಹಾಬ್ ಆಗಿರ್ಬೋದು, ಹಾಗೆಯೇ ತುಂಬಾ ಐಟಮ್ಸ್ಗಳು ಇವ್ರ ಹತ್ರ ಸಿಗುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಪರ್ಚೇಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೋಲ್ಸೇಲ್ ರೇಟಲ್ಲಿ ಇವ್ರು ಕೊಡ್ತಾ ಇದ್ದಾರೆ. ಇಡೀ ಬೆಂಗಳೂರಲ್ಲಿ ಇವರು ರೇಂಜ್ಗೆ ಯಾರು ಕೂಡ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇಲ್ಲಿನ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕ್ಕೆ ಇಲ್ಲಿನ ಸವಿತಾ ಮೇಡಮ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ ಬನ್ನಿ. ಫ್ರೆಂಡ್ಸ್, ನಮ್ಮ ಜೊತೆಗೆ Galleria.in ಸವಿತಾ ಮೇಡಮ್ ಅಂದರೆ ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ಮೊದಲದಾಗಿ ನಿಮ್ದು ಎಲ್ಲಿ ಬರುತ್ತೆ ಇದು ಅಂತ ಹೇಳಿ ಸರ್. ನಮ್ಮದು ಟೋಟಲ್ 4 ಬ್ರಾಂಚ್ ಇದೆ. ಒಂದು ಕೆಂಗೇರಿ ಉಪನಗರ, ಒಂದು ಆಂಧ್ರಹಳ್ಳಿ, ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ, 4 ಬ್ರಾಂಚ್ ಇದೆ ಸರ್. ಓಕೆ, 4 ಕಡೆ ಬ್ರಾಂಚಸ್ಗಳು ಇದೆ ಅಲ್ವಾ? ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಮೇಡಮ್? ನಮ್ಮಲ್ಲಿ ಆಲ್ಮೋಸ್ಟ್ ಚಿಮ್ನಿ, ಕಿಚನ್ ಅಪ್ಲೈನ್ಸಸ್ ಸರ್, ಚಿಮ್ನಿ, ಹಾಬ್, ಡಿಶ್ ವಾಷರ್, ಬಿಲ್ಟಿನ್ ಓವನ್ಸ್ಗಳು, ಗೀಸರ್ಗಳು, ವಾಟರ್ ಫಿಲ್ಟರ್ ಎಲ್ಲ ಸಿಗುತ್ತೆ ಸರ್. ಓಕೆ, ಹಾಗಾದ್ರೆ ಒಂದೊಂದಾಗೆ ನಮ್ಮ ಖಂಡಿತ ನಮ್ಮಲ್ಲಿ ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ. ಒಂದೊಂದೇ ಎಲ್ಲ ಬ್ರ್ಯಾಂಡು ಇದೆ ನಮ್ಮಲ್ಲಿ. ಫೇಬರು, ಎಲಿಕಾ, ಕ್ರಾಂಪ್ಟನ್, ಗ್ಲೆನ್ನು, ಇಂಡ್ವೇರು, ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡು ನಾವು ಸೇಲ್ ಮಾಡ್ತಾ ಇದೀವಿ. ಎಲ್ಲಾನು ಕಮ್ಮಿ ಪ್ರೈಸಲ್ಲೇ ಕೊಡ್ತಾ ಇದೀವಿ. ನಾನು ಒಂದೊಂದೇ ಬ್ರ್ಯಾಂಡ್ ಬಗ್ಗೆ ಹೇಳ್ತೀನಿ ಸರ್. ಓಕೆ, ಕಿಚನ್ ಅಪ್ಲೈನ್ಸ್ ಎಲ್ಲದೂ ಕೂಡ ಸಿಗುತ್ತೆ ಅಲ್ವಾ? ಹೌದು ಸಿಗುತ್ತೆ ಇಲ್ಲಿ. ಓಕೆ, ಮೊದಲದಾಗಿ ಏನು ತೋರಿಸ್ತೀರಾ ಮೇಡಮ್? ಸರ್, ಇವಾಗ ಚಿಮ್ನಿ, ಇದು ಫೇಬರ್ ಬ್ರ್ಯಾಂಡ್. ಫೇಬರ್ ಬ್ರ್ಯಾಂಡ್ ಅಲ್ಲಿ ಫಸ್ಟ್ ಮಾಡೆಲ್ಗಳನ್ನ ತೋರಿಸ್ತೀನಿ, ಬಟ್ ಇಲ್ಲಿ ಎಷ್ಟು ಡಿಸ್ಪ್ಲೇ ಇದೆ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೇಬರ್ ಅಂದ್ರೆ ತುಂಬಾ ಮಾಡೆಲ್ಸ್ ಗಳಿದಾವೆ. ನಾವು ಯಾವ್ದು ರನ್ನಿಂಗ್ ಆಗುತ್ತೆ ಅದನ್ನ ಮಾತ್ರ ಡಿಸ್ಪ್ಲೇ ಹಾಕ್ತಿವಿ. ಇದು ಸ್ಲ್ಯಾಂಟ್ ಟೈಪ್ ತರ ಬರುತ್ತೆ. ಇದರಲ್ಲಿ 2 ಫೀಟ್, 2.5 ಫೀಟ್, 3 ಫೀಟ್ ಅಂತ 3 ಸೈಜಸ್ ಬರುತ್ತೆ.
ಕಿಚನ್ ಎಲ್ಲ ರೆಡಿ ಹಾಕಿಂತ ಮುಂಚೆ ಒಂದ್ಸಲಿ ಬಂದು ಕಸ್ಟಮರ್ಸ್ ಎಲ್ಲ ಬಂದು ಎಂಕ್ವೈರಿ ಮಾಡಿದ್ರೆ ಅವಾಗ ಐಡಿಯಾ ಬರುತ್ತೆ ಯಾವ ಸೈಜ್ ಹಾಕೋಬೇಕು ಅಂತ. ಇದು ಸ್ಲ್ಯಾಂಟ್ ಟೈಪ್ ಬರುತ್ತೆ, ಇದು ಬರೀ ಸೆನ್ಸರ್ ಅಲ್ಲಿ ಆನ್ ಆಗುತ್ತೆ. ಜಸ್ಟ್ ಈ ತರ ಆನ್ ಆದ್ರೆ ಸೆನ್ಸ್ ಮಾಡಿದ್ರೆ ಆನ್ ಆಗುತ್ತೆ. ಇದು 3 ಸ್ಪೀಡ್ ಬರುತ್ತೆ, ಮತ್ತೆ ಇದು ಗ್ಲಾಸ್ ನಿಮ್ಗೆ ಓಪನ್ ಆಗುತ್ತೆ, ಮತ್ತೆ ಇದ್ರಲ್ಲಿ ಆಟೋ ಕ್ಲೀನ್ ಬರುತ್ತೆ, ಮತ್ತೆ ಲೈಟ್ ಬರುತ್ತೆ, LED ಲೈಟ್ ಬರುತ್ತೆ. ಆಟೋ ಕ್ಲೀನ್ ಅಂದ್ರೆ ಜಸ್ಟ್ ಈ ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ನೀವು ಸೆನ್ಸರ್ ಅಲ್ಲಿ ಆನ್ ಮಾಡ್ಬೋದು, ಇಲ್ಲ ಟಚ್ ಅಲ್ಲಾದ್ರೂ ಆಫ್ ಮಾಡ್ಬೋದು. ಆ ತರ ಇದೆ ಇದು. ಆಟೋ ಕ್ಲೀನ್ ಕೂಡ ಆಗುತ್ತೆ ಅಲ್ವಾ ಇದಂಗೆ? ಹೌದು, ಇದರಲ್ಲಿ ಆಟೋ ಕ್ಲೀನಿಂಗ್ ಎಲ್ಲ ಆಗುತ್ತೆ. ಇದಂದ್ರೆ ಮಾಡರ್ನ್ ಕಿಚನ್, ಅವ್ರವ್ರ ಕಿಚನ್ ಯಾವ ತರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ಈ ತರ ಸ್ಲ್ಯಾಂಡ್ ಬರುತ್ತೆ, ಈ ತರ ಬಾಕ್ಸ್ ಟೈಪ್ ಅಲ್ಲಿ ಬರುತ್ತೆ, ಈ ತರ ಕರ್ವ್ ಟೈಪ್ ಅಲ್ಲಿ ಬರುತ್ತೆ. ಇವಾಗ ಇಲ್ಲೇ ನೋಡಿ 3 ಟೈಪ್ ಮಾಡೆಲ್ಸ್ ಗಳು ಬರುತ್ತೆ ನಿಮ್ಗೆ. ಇದ್ರ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ, ನೀವು ಯಾವ ಸೈಜ್ ಬೇಕೋ ಬಂದು ಚೂಸ್ ಮಾಡ್ಕೋಬಹುದು. ಬ್ರ್ಯಾಂಡು ಅಷ್ಟೇ, ಇದೆಲ್ಲ ಫೇಬರ್ ಬ್ರ್ಯಾಂಡು. ಇವಾಗ ಇದು ಅಷ್ಟೇ ಫೇಬರ್ದೇ ಬರುತ್ತೆ. ಇದು ಹೊಸ ಮಾಡೆಲ್. ಇದು ಅಷ್ಟೇ ಜಸ್ಟ್ ಹಿಂಗ್ ಸೆನ್ಸ್ ಎಲ್ಲ ಆನ್ ಆಗುತ್ತೆ ನಿಮ್ಗೆ. ಮತ್ತೆ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದು ಬೇಕಾದ್ರೆ ಗ್ಲಾಸ್ ಈ ತರ ಬೇಕಾದ್ರೆ ಓಪನ್ ಮಾಡ್ಬೋದು, ಇಲ್ಲಾಂದ್ರೆ ಈ ತರ ಕ್ಲೋಸು ಮಾಡ್ಕೋಬಹುದು. ಇದು ಹೊಸ ಮಾಡಲು ಫೇಬರ್. ಇದು ಸ್ಲ್ಯಾಂಟ್ ಆಯ್ತು. ಇವಾಗ ಫೇಬರ್ ಬ್ರ್ಯಾಂಡಲ್ಲಿ ಕರ್ವ್ ಟೈಪ್ ಇದೆ ನೋಡಿ. ಕರ್ವ್ ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಇದು ಇದರಲ್ಲಿ ಅದು ಅವಾಗಲೇ ಹೇಳಿದೆ 3 ಸ್ಪೀಡ್ ಅಂತ. ಇದರಲ್ಲಿ 9 ಸ್ಪೀಡ್ ಬರುತ್ತೆ, ಮತ್ತೆ 1500 ಸಕ್ಷನ್ ಪವರ್ ಬರುತ್ತೆ, ಮತ್ತೆ ವಿತ್ ಆಟೋ ಕ್ಲೀನ್ ಬರುತ್ತೆ, ಮತ್ತೆ LED ಲೈಟ್ ಬರುತ್ತೆ. ನಿಮಗೆ ಸ್ಪೀಡ್ ಯಾವ ಸ್ಪೀಡ್ ಬೇಕೋ ಅದನ್ನ ನೀವು ಹಾಕೋಬಹುದು. 9 ಸ್ಪೀಡ್ ವರೆಗೂ ಬರುತ್ತೆ. BLDC ಮೋಟರ್ ಅಂತ ಚಿಮ್ನಿಲಿ 2 ತರ ಮೋಟರ್ಸ್ ಬರುತ್ತೆ, AC ಮೋಟ್ರು, DC ಮೋಟ್ರು ಅಂತ. DC ಮೋಟ್ರಿಗೆ ಹೋದ್ರೆ 8 ಅವರ್ ಅನ್ನಾದ್ರೆ 1 ಯೂನಿಟ್ ಬರುತ್ತೆ, ಮತ್ತೆ ನಾಯ್ಸ್ ಕಮ್ಮಿ ಆಗುತ್ತೆ. ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ ಸರ್. ಇದೆಲ್ಲ ಫೇಬರ್ ಬ್ರ್ಯಾಂಡ್. ಇದರಲ್ಲಿ ಇನ್ನೂ ತುಂಬಾ ಮಾಡೆಲ್ಸ್ ಗಳಿದಾವೆ, ಡಿಸ್ಪ್ಲೇ ಹಾಕಿರೋದು ಹೇಳ್ತಾ ಇದ್ದೀನಿ. ಇನ್ಸ್ಟಾಲೇಷನ್ ಯಾವ ರೀತಿ ಇರುತ್ತೆ ಸರ್? ಕಂಪ್ನಿ ಟೆಕ್ನಿಷಿಯನ್ ಬಂದು ಫಿಕ್ಸಿಂಗ್ ಮಾಡ್ತಾರೆ. ಕಂಪ್ನಿ ಟೆಕ್ನಿಷಿಯನ್ ಬಂದು ಫಿಕ್ಸಿಂಗ್ ಮಾಡಿಬಿಟ್ಟು ವಾರಂಟಿ ಎಲ್ಲ ಅವ್ರು ಬಂದೇ ಕ್ಲೈಮ್ ಆಗುತ್ತೆ, ಬಟ್ ಚಾರ್ಜಸ್ ಇರುತ್ತೆ. ಟೆಕ್ನಿಷಿಯನಿಗೆ ಪೇ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಅಲ್ಯೂಮಿನಿಯಂ ಪೈಪ್ ಎಲ್ಲ ಬರುತ್ತೆ, ಅದು ಸಪ್ರೇಟ್ ಚಾರ್ಜ್ ಆಗುತ್ತೆ. ನಾವು ಇಲ್ಲಿ ಚಿಮ್ನಿಗೆ ಏನು ಬೆಸ್ಟ್ ಪ್ರೈಸ್ ಮಾಡೋಕ್ಕಾಗುತ್ತೋ ಹೋಲ್ಸೇಲ್ ಪ್ರೈಸು ಚಿಮ್ನಿಲಿ ನಾವು ಮಾಡಿಕೊಡ್ತೀವಿ ಸರ್. ಓಕೆ, ಹಂಗಾದ್ರೆ ಬೇರೆ ಕಡೆ ಸಿಗೋಕ್ಕಿಂತ ಕಡಿಮೆ ರೇಟಿಗೆ ಕೊಡ್ತೀರಾ ನೀವು? ಖಂಡಿತ ಸರ್. ಆಲ್ಮೋಸ್ಟ್ ಇದು 16 ಇಯರ್ ಇಂದ ಇದೆ. ನಾವು ಇದೊಂದೇ ಎಲ್ಲ ತುಂಬಾ ವಿಡಿಯೋಸ್ ಮಾಡಿದೀವಿ, ಎಲ್ಲಾ ಕಡೆಯಿಂದನೂ ಬರ್ತಾ ಇದ್ದಾರೆ. ಬೆಸ್ಟ್ ಪ್ರೈಸ್ ಅಂತ ಖಂಡಿತ ಕೊಡ್ತೀವಿ. ನಮ್ಮ ಹತ್ರ 5,500 ಇಂದ ಹಿಡಿದು 50,000 ಚಿಮ್ನಿ ಇದೆ, ಬಟ್ ಮಾಡೆಲ್ ಮೇಲೆ ವೇರಿ ಆಗುತ್ತೆ. ಕೆಲವೊಂದು ಆನ್ಲೈನ್ ಅಲ್ಲಿ ಇರೋದು, ಆಫ್ಲೈನ್ ಅಲ್ಲಿ ಇರಲ್ಲ. ಬಟ್ 2 ಕಡೆನೂ ಇದ್ರು ಆನ್ಲೈನ್ಗಿಂತ ನಾವು ಕಮ್ಮಿ ಕೊಡ್ತೀವಿ. ಬಟ್ ಮಾಡೆಲ್ ಮೇಲೆ ಪ್ರೈಸ್ ಹೋಗುತ್ತೆ. ಇವಾಗ ನೀವು ಎಕ್ಸ್ಪೆಕ್ಟೇಷನ್ 10,000 ಇರುತ್ತೆ, ನಾವು ಫೋಟೋ ಕಳ್ಸೋ ಟೈಮಲ್ಲಿ ನೋಡ್ಬಿಟ್ಟು ಅದನ್ನ ಕೇಳಿದಾಗ ಅದು ಪ್ರೈಸ್ ಜಾಸ್ತಿ ಅನ್ಸುತ್ತೆ. ಬಟ್ ಏನಂದ್ರೆ ಫ್ಯೂಚರ್ ವೈಸ್ ಈಗ 5,500 ರೂಪಾಯಿಗೆ ಒಂದು ಫ್ಯೂಚರ್ಸ್ ಇದೆ, 10,000 ರೂಪಾಯಿಗೆ ಬೇರೆ ತರ ಬರುತ್ತೆ. ಸೆನ್ಸರ್ ಟಚ್ ಎಲ್ಲ ಬೇಕಂದ್ರೆ ಆಲ್ಮೋಸ್ಟ್ 10,000 ರೂಪಾಯಿ ಮೇಲಿಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಬೇಸಿಕ್ ಬಟನ್ ಸಿಸ್ಟಮ್ ಎಲ್ಲ ಬೇಕಂದ್ರೆ 5,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಯಾವ ಮಾಡೆಲ್ ನೋಡಿ ನೀವು ನಿಯರ್ ಬೈ ಎಲ್ಲೇ ಯಾವುದೇ ಶೋರೂಮ್ ನೋಡಿದ್ರು ಅವ್ರಿಗಿಂತ ನಮ್ದು ಬೆಸ್ಟ್ ಪ್ರೈಸ್ ಇರುತ್ತೆ. ಒಂದು ಒಳ್ಳೆ ಆಫರ್ ಅಲ್ಲೇ ಕೊಡ್ತಾ ಇರಲ್ಲ? ಖಂಡಿತ ಸರ್, ಖಂಡಿತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಮೇಡಮ್ ಈಗ ಇದರಲ್ಲ ಏನೆಲ್ಲ ಇದೆ ಮೇಡಮ್? ಸರ್ ಇವಾಗ ಅವಾಗಲೇ ನಾವು ಫೇಬರ್ ಬ್ರ್ಯಾಂಡ್ ನೋಡಿದ್ರಿ. ಇವಾಗ ಫೇಬರ್ ಬ್ರ್ಯಾಂಡ್ ಬಂದು ಎಲಿಕಾ ಬ್ರ್ಯಾಂಡ್. ಇದು ಎಲಿಕಾ ಬ್ರ್ಯಾಂಡ್. ಇದು 2 ಫೀಟ್ ಸೈಜ್ ಇದೆ. ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ. ಇದು 9 ಸ್ಪೀಡ್ ಬರುತ್ತೆ ನೋಡಿ. ಹಿಂಗೆ ಸೆನ್ಸ್ ಮಾಡ್ತಾ ಇದ್ರೆ ನಿಮ್ಗೆ ಇಲ್ಲಿ ಸ್ಪೀಡ್ ಕಾಣಿಸ್ತಾ ಇದೆ ನೋಡಿ. ರೈಸ್ ಆಗುತ್ತೆ. ವಿತ್ ಆಟೋ ಕ್ಲೀನ್ ಬೇಕಾದ್ರೆ ಆಟೋ ಕ್ಲೀನ್ ಮಾಡ್ಕೋಬಹುದು. ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಈ ಫಿಲ್ಟರ್ ಎಲ್ಲ ಬೇಕು ಅಂದ್ರೆ ತೆಗೆದು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು ಎಲಿಕಾದಲ್ಲಿ. ಇದು ಗ್ಲಾಸ್ ಎಲ್ಲ ಬೇಡ ನಮಗೆ ಸಿಂಪಲ್ ಆಗಿ ಬೇಕಂದ್ರೆ ಈ ತರ ಮಾಡೆಲ್ಸ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಈ ತರ ಎಲಿಕಾ ಬ್ರ್ಯಾಂಡ್ ಅಲ್ಲಿ ಸೆನ್ಸರ್ ಟಚ್ ವಿತ್ ಆಟೋ ಕ್ಲೀನ್ ಸ್ಲ್ಯಾಂಟ್ ಅಲ್ಲಿ ಬೇಕಂದ್ರೆ ಈ ಮಾಡೆಲ್ ಬರುತ್ತೆ. ಇದು BLDC ಮೋಟರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1500 ಸಕ್ಷನ್ ಪವರ್ ಬರುತ್ತೆ. ಮೇಂಟೆನೆನ್ಸ್ ಎಲ್ಲ ಈಸಿ ಇರುತ್ತೆ ಮೇಡಮ್? ಯಾವ ರೀತಿ ಮೇಂಟೆನೆನ್ಸ್ ಎಲ್ಲ ವಾರಂಟಿ ಫೀಲ್ಡ್ ಅಲ್ಲಿ ಅಂದ್ರೆ ಸರ್ ಈಗ ವಾರಂಟಿ ಅಂತ ಇರುತ್ತೆ. ಸರ್ವಿಸ್ ಎಲ್ಲ ಬೇಕಂದ್ರೆ ಅದಕ್ಕೆ ಚಾರ್ಜಸ್ ಇರುತ್ತೆ. ಕಸ್ಟಮರ್ ಯಾವಾಗ ಬೇಕೋ ಅವ್ರು ಸರ್ವಿಸ್ ಮಾಡಿಸ್ಕೋಬಹುದು. ವಾರಂಟಿ ಫೀಲ್ಡ್ ಅಲ್ಲಿ ಏನೇ ಆದ್ರೂ ಕಂಪ್ನಿ ಮಾಡ್ಕೊಡುತ್ತೆ ಅದನ್ನ, ಅದಕ್ಕೇನು ಚಾರ್ಜಸ್ ಇರಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಒಂದೊಂದು ಬ್ರ್ಯಾಂಡು ಒಂದೊಂದು ತರ ವಾರಂಟಿ ಕೊಡ್ತಾ ಇದ್ರೆ. ಫೇಬರ್ ಎಲ್ಲ ನೋಡ್ರೆ 12 ಇಯರ್ ಮೋಟರ್ ವಾರಂಟಿ, ಫುಲ್ ಪ್ರಾಡಕ್ಟ್ ವಾರಂಟಿ 5 ಇಯರ್. ಎಲಿಕಾದಲ್ಲಿ ಕೆಲವೊಂದು ಮಾಡಲ್ ಲೈಫ್ ಟೈಮ್ ಮೋಟರ್ ವಾರಂಟಿ ಬರುತ್ತೆ, ಕೆಲವೊಂದೆಲ್ಲ 2 ಇಯರ್ ವಾರಂಟಿ ಬರುತ್ತೆ. ಹಂಗೆ ಒಂದೊಂದು ಬ್ರ್ಯಾಂಡ್ ಒಂದೊಂದು ತರ ವಾರಂಟಿ ಕೊಡ್ತಾ ಇದ್ದಾರೆ. ನೀವು ಯಾವ ಬ್ರ್ಯಾಂಡ್ ಬಂದು ಇಲ್ಲಿ ನೋಡಿದ್ರೆ ಅಲ್ಲಿ ನಿಮಗೆ ಐಡಿಯಾ ಬರುತ್ತೆ. ಶೋರೂಮ್ಗೆ ಬಂದು ಒಂದ್ಸಲಿ ವಿಸಿಟ್ ಮಾಡಿದ್ರೆ ನಿಮಗೆ ಯಾವ ಬ್ರ್ಯಾಂಡ್ಗೆ ಹೋಗ್ಬೋದು, ಏನೇನು ಫ್ಯೂಚರ್ಸ್ ಇದೆ ಎಲ್ಲ ಐಡಿಯಾ ಬರುತ್ತೆ. ಒಂದ್ಸಲಿ ಬಂದೆಲ್ಲ ಇಲ್ಲಿ ಶೋರೂಮಲ್ಲಿ ಬಂದು ವಿಸಿಟ್ ಮಾಡಿ. ಬರೋಕ್ಕೆ ಆಗಲ್ಲ ಅನ್ನೋರಿಗೆ ಕ್ಯಾಟ್ಲಾಗ್ ಶೇರ್ ಮಾಡ್ತೀವಿ. ಅದರಲ್ಲಿ ಮಾಡೆಲ್ಸ್ಗಳು ನೋಡಿಬಿಟ್ಟು ಅದರಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ, ಅದನ್ನು ಚೆಕ್ ಮಾಡಿ ಹೇಳಿದ್ರೆ ನಾನು ಅದು ಪ್ರೈಸಿಂಗ್ ಹೇಳ್ಬೋದು. ಸರ್ ನೆಕ್ಸ್ಟ್ ಬಂದು ಕ್ರಾಂಪ್ಟನ್ ಬ್ರ್ಯಾಂಡ್ ಇದೆ. ಕ್ರಾಂಪ್ಟನ್ ಅಲ್ಲಿ ಬಂದು ನೋಡಿ ಸ್ಲ್ಯಾಂಟ್ ಟೈಪ್ ಇದೆ, ಬಾಕ್ಸ್ ಸೀರೀಸ್ ಇದೆ, ಆಮೇಲೆ ಕರ್ವ್ ಬೇಕಾದ್ರೆ ಕರ್ವ್ ಟೈಪ್ ಅಲ್ಲಿ ಇದೆ. ಇದರಲ್ಲಿ ಎಲ್ಲಾದ್ರಲ್ಲೂ ಸೈಜಸ್ ಸಿಗುತ್ತೆ. ಆಮೇಲೆ ಒಂದೇ ಸೈಜ್ ಇದೆ ಅಂತ ಅನ್ಕೋಬೇಡಿ. ಸೈಜ್ ಈಗ ನೋಡಿ ಅದು 3 ಫೀಟ್, ಇದು 2 ಫೀಟ್. ಇದರಲ್ಲಿ 3 ಫೀಟ್ ಬೇಕಾದ್ರೆ 3 ಫೀಟ್ ಸಿಗುತ್ತೆ. ಆಮೇಲೆ 2.5 ಫೀಟ್ ಬೇಕಾದ್ರೆ 2.5 ಸಿಗುತ್ತೆ. ಕೆಲವೊಂದು ಮಾಡೆಲ್ ಮಾತ್ರ 2.5 ಇರುತ್ತೆ. 3 ಫೀಟ್ 2 ಫೀಟ್ ಎಲ್ಲಾ ಮಾಡೆಲ್ ಅಲ್ಲಿ ಸಿಗುತ್ತೆ. ಇವಾಗ ಇದು ನಿಮ್ಗೆ ನೋಡಿ 3 ಫೀಟ್ ಅಂದ್ರೆ ತುಂಬಾ ದೊಡ್ಡದು ಬರುತ್ತೆ. ಈಗ
ಕಿಚನ್ ಎಲ್ಲ ದೊಡ್ಡದಾಗಿರೋರು 3 ಫೀಟ್ಗೆ ಹೋಗ್ಬೋದು. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ, 1500 ಸೆಕ್ಷನ್ ಪವರ್ ಬರುತ್ತೆ. ಇದು 10 ಇಯರ್ ಎಲ್ಲ ಮೋಟರ್ ವ್ಯಾರಂಟಿ ಎಲ್ಲ ಬರುತ್ತೆ. ನೆಕ್ಸ್ಟ್ ಬಂದ್ರೆ ಇದು ಬಾಕ್ಸ್ ಸೀರೀಸ್. ಈಗ ಕೆಲವರು ಮಾಡರ್ನ್ ಕಿಚನ್ ಮಾಡ್ತಾರೆ, ಬರೀ ಈ ಸ್ಪೇಸಸ್ ಮಾತ್ರ ಬೇಕು, ಇದೆಲ್ಲ ಕ್ಲೋಸ್ ಮಾಡ್ಕೋತೀನಿ ಅನ್ನೋರಿಗೆ, ಫುಲ್ ವುಡ್ಡಲ್ಲಿ ಕ್ಲೋಸ್ ಮಾಡ್ಕೋತೀನಿ ಅನ್ನೋರ್ಗೆ ಈ ತರ ಮಾಡಲ್ಸ್ ಹೋಗ್ಬೋದು. ಇದ್ರಲ್ಲಿ ಸೈಜ್ ಸಿಗುತ್ತೆ. ಇದು ಅಷ್ಟೇ BLDC ಮೋಟರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಪವರ್ ಬರುತ್ತೆ ಇದು. ಮತ್ತೆ ಇವೆಲ್ಲ ನಿಮಗೆ ಕಸ್ಟಮರ್ ರಿವ್ಯೂ ಎಲ್ಲ ಚೆನ್ನಾಗಿದೆ. ಇಲ್ಲಿ ನಾವು ಯಾವುದೇ ಡಿಸ್ಪ್ಲೇ ಹಾಕಿದ್ರು ಕಸ್ಟಮರ್ ರಿವ್ಯೂ ಕೊಟ್ಟಿದ್ರ ಮೇಲೆ ನಾವು ಡಿಸ್ಪ್ಲೇ ಹಾಕ್ತಾ ಇರೋದು. ಕಂಪ್ನಿಲಿ ತುಂಬಾ ಮಾಡೆಲ್ಸ್ಗಳಿದೆ, ಹಂಗಂತೆ ಎಲ್ಲ ಡಿಸ್ಪ್ಲೇ ಹಾಕಕ್ಕಾಗಲ್ಲ. ಯಾವುದು ರಿವ್ಯೂ ಚೆನ್ನಾಗಿದೆ, ಒಳ್ಳೆ ಮೂವ್ಮೆಂಟ್ ಯಾವ್ದಿದೆ ಅದನ್ನ ಮಾತ್ರ ಡಿಸ್ಪ್ಲೇ ಹಾಕ್ತಾ ಇರೋದು. ಇದ್ರ ಫಿಲ್ಟರ್ ಎಲ್ಲ ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಇದ್ರಲ್ಲಿ 3 ಫೀಟ್ ಬೇಕಾದ್ರೆ 3 ಫೀಟ್ ಸಿಗುತ್ತೆ. ಎಲ್ಲ ಆಟೋ ಕ್ಲೀನ್ ಬರುತ್ತೆ. ಜಸ್ಟ್ ಆಟೋ ಕ್ಲೀನ್ ಬಟನ್ನ ಪ್ರೆಸ್ ಮಾಡಿದ್ರೆ ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಜಸ್ಟ್ ಈ ಕಪ್ಗಳನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೇಕಷ್ಟೇ. ಈ ರೀತಿ ಇರುತ್ತೆ, ಈ ತರ ಇರುತ್ತೆ. ಇದನ್ನ ಜಸ್ಟ್ ಕ್ಲೀನ್ ಮಾಡ್ಕೋಬೇಕಷ್ಟೇ. ಓಕೆ. ಈಗ ಡೆಲಿವರಿ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್? ಸರ್ ಬೆಂಗಳೂರು ಮಾತ್ರ ಫ್ರೀ ಡೆಲಿವರಿ ಇರುತ್ತೆ. ಔಟ್ ಸೈಡ್ ಎಲ್ಲೇ ಹೇಳಿದ್ರು ಅದು ಚಾರ್ಜಸ್ ಇರುತ್ತೆ. ಏನಿಲ್ಲ, ಒಂದು ಬಾಕ್ಸ್ಗೆ 300 ಏನೋ ಚಾರ್ಜಸ್ ಇರುತ್ತೆ. ಅದು ಕಸ್ಟಮರೇ ಪೇ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಕೊಡ್ತಿರೋದು ಹೋಲ್ಸೇಲ್ ಪ್ರೈಸು, ಅದ್ರ ಮೇಲೆ ಜಾಸ್ತಿ ಲಾಭ ಇಟ್ಕೊಂಡೆಲ್ಲ ಕೊಟ್ಟಿರಲ್ಲ. ಅದಕ್ಕೋಸ್ಕರ ಕೊರಿಯರ್ ಚಾರ್ಜ್ ಎಲ್ಲ ನಾವು ಪೇ ಮಾಡಲ್ಲ, ಅದು ಕಸ್ಟಮರ್ಗಳೇ ಮಾಡ್ಕೋಬೇಕು. ನಮ್ಮ ಕೈಲಿ ಏನ್ ಕಮ್ಮಿ ಪ್ರೈಸ್ ಮಾಡೋಕ್ಕಾಗುತ್ತೋ ಅದನ್ನ ಖಂಡಿತ ಕಮ್ಮಿ ಪ್ರೈಸ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಈ ವಿಡಿಯೋ ಬಂದು ಬೆಂಗಳೂರು ಮಾತ್ರ ನೋಡಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ನೋಡ್ತಾರೆ. ಅಲ್ಲಿ ತುಂಬಾ ದೂರದಿಂದ ಇಲ್ಲಿಗೆ ಬರೋಕ್ಕಾಗಲ್ಲ. ಅದಕ್ಕೆ ಅದು ದೂರ ಏನಿದೆಯೋ, ಏನು ಕಮ್ಮಿ ಚಾರ್ಜ್ ಮಾಡೋಕ್ಕಾಗೋ ಮಾಡ್ತೀವಿ. ಕೊರಿಯರ್ ಚಾರ್ಜ್ ಇಂದ ಅವ್ರು ಪೇ ಮಾಡಬೇಕು. ವಿತ್ ನಾವು ಬಿಲ್ ಕೊಡೋದೆಲ್ಲ GST ಬಿಲ್ ಕೊಡ್ತೀವಿ. ಯಾವುದು ವಿತೌಟ್ GST ಬಿಲ್ ಕೊಡಲ್ಲ. GST ಬಿಲ್ ಕೊಟ್ರೇನೆ ವಾರಂಟಿ ಎಲ್ಲ ಕ್ಲೈಮ್ ಆಗೋದು. ಮತ್ತೆ ಟೆಕ್ನಿಷಿಯನ್ ಬೆಂಗಳೂರಿಂದ ಅಲ್ಲಿ ಬರಲ್ಲ ಟೆಕ್ನಿಷಿಯನ್, ಬಟ್ ನಿಮ್ಮ ನಿಯರೇ ಇರ್ತಾರೆ. ಯಾಕಂದರೆ ಆಲ್ ಓವರ್ ಇಂಡಿಯಾ ಸರ್ವಿಸ್ಗಳಿರೋಂಥ ಬ್ರ್ಯಾಂಡ್ ಇವೆಲ್ಲ ನಿಮಗೆ ಬ್ರ್ಯಾಂಡ್. ಮತ್ತು ಎಲ್ಲ ಬಾಕ್ಸ್ ಪೀಸೇ ಬರುತ್ತೆ. ಯಾವುದು ಅನ್ಬಾಕ್ಸ್ ಮಾಡಿ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ಅಂದರೆ ಯಾವುದೋ ಸೆಕೆಂಡ್ ಪೀಸ್ ಅಂತ ಹಾಗೆಲ್ಲ ಏನಿಲ್ಲ, ಬಾಕ್ಸ್ ಪೀಸೇ ಬರುತ್ತೆ. ಕಂಪ್ನಿ ಟೆಕ್ನಿಷಿಯನ್ ಬಂದೇ ಬಾಕ್ಸ್ ಓಪನ್ ಮಾಡಿ ಅವರೇ ಹೇಳ್ತಾರೆ ಬಾಕ್ಸ್ ಯಾವ ಥರ ಇದೆ ಅಂತ. ಅವರೇ ವಾರಂಟಿ ಕೊಡೋದು ಕಂಪ್ನಿ ಟೆಕ್ನಿಷಿಯನ್. ಆರಾಮ್ಸೆ ಕಣ್ಮುಚ್ಕೊಂಡು ತೊಗೋಬೋದು, ಒಳ್ಳೆ ಪ್ರೈಸಿಂಗ್ ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ನೋಡಿದ್ರೆ ಈ ಮಾಡೆಲ್ಸ್ ಬರುತ್ತೆ. ಕ್ರಾಂಪ್ಟನ್ನಲ್ಲಿ ತುಂಬ ಹೈಯೆಸ್ಟ್ ಟಾಪ್ ಸೆಲ್ಲಿಂಗ್ ಮಾಡಲ್ ಅಂದರೆ ಇದು. ಯಾಕೆಂದರೆ ಇದು BLDC ಮೋಟರು 9 ಸ್ಪೀಡು 1700 ಸೆಕ್ಷನ್ ಪವರ್ ಬರುತ್ತೆ ಇದು. ಇದು 3 ಫೀಟ್ ಬರುತ್ತೆ. ಇದು 3 ಫೀಟ್ ಇರುತ್ತೆ. ಓಕೆ. ಮತ್ತೆ ಇದರಲ್ಲಿ ಬೂಸ್ಟರ್ ಇದೆ. ಡೈರೆಕ್ಟ್ ಆಗಿ ಸಡನ್ ಆಗಿ ಘಾಟ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಬೂಸ್ಟರ್ ಬೇಕಾದ್ರೆ ಬೂಸ್ಟರ್ಗೆ ಹೋಗ್ಬೋದು ಇದು. ಮತ್ತೆ ಇದರಲ್ಲಿ ಆಟೋ ಕ್ಲೀನಿಂಗು ಇದೆ, ಸೆಲ್ಫ್ ಕ್ಲೀನಿಂಗು ಇದೆ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಅದೇ ಕ್ಲೀನ್ ಆಗುತ್ತೆ, ಆಯಿಲ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಮತ್ತೆ ಇದು ಗ್ಲಾಸ್ ಬ್ರಾಡ್ ಆಗಿ ಓಪನ್ ಆಗೋದ್ರಿಂದ ನಿಮಗೆ ಸೆಕ್ಷನ್ ತುಂಬಾ ಚೆನ್ನಾಗಿ ತಗೊಳುತ್ತೆ. ಇದು ನೋಡಿ ನೀವು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ಪೀಡು ಜಾಸ್ತಿ 1700 ಸೆಕ್ಷನ್ ಪವರ್ ಹೋಗುತ್ತೆ. ಇದು 9 ಸ್ಪೀಡ್ ವರ್ಗೂ ಹೋಗ್ಬೋದು. ಮತ್ತೆ ಇದು BLDC ಮೋಟರ್ ಇರೋದ್ರಿಂದ ನಿಮಗೆ 8 ಅವರ್ ಅನ್ನಾದ್ರೂ ಬರೀ 1 ಯೂನಿಟೇ ಬರುತ್ತೆ ಇದು. ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರಲ್ಲ. BLDC ಮೋಟರ್ಗೆ ಹೋದ್ರೆ ಬರಲ್ಲ. ಅದಕ್ಕೆ ಇವಾಗ ಚಿಮ್ನಿಲೆಲ್ಲ BLDC ಮೋಟರ್. ಇವಾಗ ಇದೇ ಮಾಡಲ್ 2.5 ಫೀಟ್ ಇದೆ. ಬೇಕಾದ್ರೆ ನಿಮ್ಗೆ ಅದರಲ್ಲಿ ಸೆಕ್ಷನ್ ಪವರು ಸಹ ತೋರಿಸ್ತೀನಿ ನಿಮ್ಗೆ. ಸೆಕ್ಷನ್ ಪವರ್ ಅಂತ ಎಲ್ಲ ಕೇಳ್ತಾರೆ ಏನು ಅಂತ, ಬಟ್ ಎಳ್ಕೊಳ್ಳೋ ಸ್ಪೋರ್ಸ್ ಅದು ಹತ್ರ ಬರುತ್ತೆ ಅದು. ಇವಾಗ ಇದು 9 ಸ್ಪೀಡ್. ಈಗ ಬೂಸ್ಟರ್ ಎಲ್ಲ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ 9 ಸ್ಪೀಡ್ ಹೋಗುತ್ತೆ. ಇವಾಗ ಈ ವುಡ್ ಎಲ್ಲ ಎಷ್ಟೊಂದು ವೆಯ್ಟ್ ಇರುತ್ತೆ ಅಲ್ವಾ, ಈ ವುಡ್ಡೆ ಎಳ್ಕೊಳ್ಳುತ್ತೆ, ಅಷ್ಟು ವೆಯ್ಟ್ ಬರುತ್ತೆ. ಈಗ ನೀವೇ ಎಳೆದ್ ನೋಡ್ಬೋದು, ಅದು ನಿಮ್ಗೆ ಬರಲ್ಲ. ಇದೇ ಸ್ಪೋರ್ಟ್ಸು ಅಂದರೆ ನಿಮಗೆ ಸ್ಪೀಡ್ ಜಾಸ್ತಿ ಯಾಕೆ ಬೇಕು ಅಂದರೆ ಕೆಲವ್ರು ಅಂತಾರೆ ಅಷ್ಟೊಂದೇ ನಾವೇನು ಯೂಸೇ ಮಾಡಲ್ಲ, ಯಾಕೆ ಅಷ್ಟೊಂದು ಸ್ಪೀಡು ಅಂತ. ಬಟ್ ಏನಂದರೆ ಸಡನ್ ಆಗಿ ಘಾಟ್ ಆದಾಗ ಯೂಸ್ ಆಗುತ್ತೆ, ಅದು ಸ್ಪ್ರೆಡ್ ಆಗಲ್ಲ. ಬೂಸ್ಟರ್ ಹಾಕಿದ್ರೆ ಡೈರೆಕ್ಟಾಗಿ ಎಳೆದು ಬಿಡುತ್ತೆ, ಅದು ನಿಮಗೆ ಔಟ್ಸೈಡ್ ಸ್ಪ್ರೆಡ್ ಆಗಲ್ಲ. ಇದರಲ್ಲಿ ನೋಡಿ 3 ಫೀಟ್ ಇದೆ. ಸೈಜ್ ನೋಡ್ಬಿಡಿ, ಅದು 3 ಫೀಟ್ ಮಾಡಲ್ ಬರುತ್ತೆ. ಇದು 2.5 ಬರುತ್ತೆ ಸೈಜು. ಇದು 2 ಫೀಟ್ ಬರುತ್ತೆ. ಇದು ಅಷ್ಟೇ 2 ಫೀಟಲ್ಲೂ ನಿಮಗೆ ಗ್ಲಾಸ್ ಅಷ್ಟೇ ಬ್ರಾಡ್ ಆಗಿ ಓಪನ್ ಆಗುತ್ತೆ. ಸೆಕ್ಷನ್ ಪವರ್ ಬಂದು 1700 ಸೆಕ್ಷನ್ ಪವರ್ ಬರುತ್ತೆ. ಇದು 9 ಸ್ಪೀಡ್ ಬರುತ್ತೆ, BLDC ಮೋಟರ್ ಬರುತ್ತೆ. ನೋಡಿ ಲುಕ್ ವೈಸೇ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇದು ತುಂಬಾ ಫಾಸ್ಟ್ ಮೂವಿಂಗ್ ಇರೋದು ಈ ಮಾಡೆಲ್ಸ್. ನೆಕ್ಸ್ಟ್ ಹೋಗ್ತೀರಾ ಅಂದ್ರೆ ಈ ತರ ಬರುತ್ತೆ. ಹೀಟ್ ಸೆನ್ಸರು ನಾವು ಆನ್ ಮಾಡೋದೇ ಮರ್ತೋಗ್ತೀರಾ ಅಂತ ಅನ್ಕೊಳ್ಳೋರ್ಗೆ ಹೀಟಿಂಗ್ ಸೆನ್ಸರು ಕುಕ್ ಮಾಡೋ ಸ್ಟಾರ್ಟ್ ಮಾಡ್ರೆ ಆಟೋಮೆಟಿಕ್ ಹೀಟ್ಗೂ ಆನ್ ಆಗುತ್ತೆ. ಆ ಥರ ಆಪ್ಷನ್ ಇದೆ. ಇದು ಅಷ್ಟೇ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ. 1300 ಸೆಕ್ಷನ್ ಪವರ್ ಬರುತ್ತೆ. ಇದರಲ್ಲಿ 2 ಫೀಟ್ ಇದೆ. ಇದು ವಿತ್ ಆಟೋ ಕ್ಲೀನ್ ಬರುತ್ತೆ. ಸ್ಲ್ಯಾಂಟ್ ಅಲ್ಲೂ ಅಷ್ಟೇ ಸ್ವಲ್ಪ ಕಮ್ಮಿ ಪ್ರೈಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ ಪ್ರೈಸ್ ಯಾಕೆ ಮೆನ್ಷನ್ ಮಾಡ್ತಾ ಇಲ್ಲ ಅಂದ್ರೆ ಇವಾಗ ಈ ತಿಂಗಳಿರೋ ಪ್ರೈಸ್ ನೆಕ್ಸ್ಟ್ ತಿಂಗಳಿರಲ್ಲ. ಬಟ್ ಆ ಪ್ರೈಸ್ ಜಾಸ್ತಿ ಇದ್ರು ಅದ್ರಲ್ಲಿ ಏನು ಕಮ್ಮಿ ಮಾಡೋಕ್ಕಾಗುತ್ತೋ ಬೇರೆ ಎಲ್ಲ ಕಡೆಗಿಂತನೂ ಕಮ್ಮಿ ಮಾಡ್ತೀವಿ. ಕೆಲವರೆಲ್ಲ ಕಮೆಂಟ್ಸ್ ಹಾಕ್ತಾರೆ ಪ್ರೈಸ್ ಹೇಳಲ್ಲ ಅಂತ. ಬಟ್ ಪ್ರೈಸ್ ಎಲ್ಲ ಈ ವಿಡಿಯೋ ಎಲ್ಲ ಇವತ್ತೇ ನೋಡಲ್ಲ, ವರ್ಷಾನ್ಗಟ್ಲೆ ನೋಡ್ತಾ ಇರ್ತಾರೆ, ಪ್ರೈಸಿಂಗ್ ಚೇಂಜ್ ಆಗ್ತಾ ಇರ್ತಾರೆ. ಬಂದು ವಿಸಿಟ್ ಮಾಡಿ. ಮತ್ತೆ ಬೇರೆ ಶೋರೂಮಲ್ಲಿ ನಿಂತ್ಕೊಂಡು ಅಲ್ಲಿ ಪ್ರೈಸ್ ತೊಗೊಂಡು ಮತ್ತೆ ನಮಗೆ ಕಾಲ್ ಮಾಡಿ ಆ ಥರ ಎಲ್ಲ ಮಾಡಬಾರ್ದು. ನಿಮ್ಗೆ ಇಷ್ಟ ಆಯ್ತಾ ನೋಡಿ, ಆಮೇಲೆ ಅಲ್ಲಿ
ಅಲ್ಲಿ ಪ್ರೈಸಿಂಗ್ ಓಕೆ ಆದರೆ ಪರವಾಗಿಲ್ಲ. ಇಲ್ಲ ನಮ್ಮ ಹತ್ರ ವಿಚಾರಿಸಿದ್ರೆ ಆಚೆ ಬಂದು ವಿಚಾರಿಸಿ, ಯಾವುದೇ ಶೋರೂಮಲ್ಲಿ ನಿಂತ್ಕೊಂಡು ಕಾಲ್ ಮಾಡಬೇಡಿ. ಯಾಕಂದರೆ ಅವ್ರ ಕಡೆ ಯಾವ ಥರ ಇರ್ತಾರೋ ಅವ್ರದ್ದು ಪ್ರೈಸಿಂಗ್ ಬೇರೆ ಇರುತ್ತೆ, ನಮ್ಮದೇ ಪ್ರೈಸಿಂಗ್ ಬೇರೆ ಇರುತ್ತೆ. ನಿಮ್ಗೆ ಇಷ್ಟ ಇದೆ ಬಂದು ವಿಸಿಟ್ ಮಾಡಿ ನಮ್ಮ ಪ್ರೈಸಿಂಗ್ ತಿಳ್ಕೊಳ್ಳಿ. ಹೇಳಿದ್ರೆ ಕಮ್ಮಿ ರೇಟಿಂದನೇ ಕೊಡ್ತಾ ಇದೀವಿ, ಬೆಂಗಳೂರಲ್ಲಿ ಯಾರು ಕೂಡ ನಮ್ಮ ರೇಟಿಗೆ ಕೊಡಲ್ಲ ಅಂತ ಹೇಳಿದ್ರೆ ಯಾವ ಮಾಡೆಲ್ನ ಕೊಡ್ತೀರಾ ಮೇಡಮ್? ಸರ್ ಇವಾಗ ಕಮ್ಮಿ ರೇಟ್ ಅಂದರೆ ನೋಡಿ 10 ವರ್ಷ ವಾರಂಟಿ ಎಲ್ಲ ಇದೆ, ಮತ್ತೆ ಫುಲ್ ಪ್ರಾಡಕ್ಟ್ ವಾರಂಟಿ ಎಲ್ಲ ಇದೆ. ಇದು ನೋಡಿ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ. 9,500 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದಕ್ಕಿಂತ ಕಮ್ಮಿ ಅಂದರೆ ಯಾವ ಥರ ಸರ್? ಫುಲ್ ಬಟನ್ ಸಿಸ್ಟಮ್ ಬರುತ್ತೆ, 5,500 ಸ್ಟಾರ್ಟ್ ಆಗುತ್ತೆ. ನಾವು ಸೆನ್ಸರ್ ಟಚ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ 10,000. ಈಗ ಬೇರೆ ಕಡೆ ಎಲ್ಲ ಹೋದ್ರೆ ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ನಾವು ವಿತ್ ವಾರಂಟಿ GST ಬಿಲ್ ಎಲ್ಲ ಸೇರಿ 10,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ. ಈ ಮಾಡೆಲ್ ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಐವಾಸ್ ಅಲ್ಲಿ ಇದೆ, ಆಮೇಲೆ ಕ್ರಾಂಪ್ಟನ್ ಇದೆ. ಕ್ರಾಂಪ್ಟನ್ ಅಲ್ಲೂ ಅಷ್ಟೇ ಇದನ್ನ ನೋಡಿ, ಇದು ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, 12,500 ಇಂದ ಸ್ಟಾರ್ಟ್ ಆಗುತ್ತೆ. ಇದು ಅಷ್ಟೇ ಸೆನ್ಸರ್ ಟಚ್ ವಿತ್ ಆಟೋ ಕ್ಲೀನ್ ಎಲ್ಲ ಬರುತ್ತೆ. ಇದನ್ನು 12,000 ಇಂದ ಸ್ಟಾರ್ಟ್ ಆಗುತ್ತೆ. ಮಾಡೆಲ್ ಮೇಲೆ ಹೋಗುತ್ತೆ. ಇವತ್ತು ಈ ಡಿಸ್ಪ್ಲೇ ಇರುತ್ತೆ, ನಾಳೆ ಸೈಜ್ ಇಲ್ಲಿರದೆ ಬೇರೆ ಆಗುತ್ತೆ. ಆಮೇಲೆ ಫೋಟೋ ಹೊಡೆದ್ಬಿಟ್ಟು ಅವತ್ತು ಇಲ್ಲೇ ಹಾಕಿದ್ರೆ ಇಷ್ಟೇ ಪ್ರೈಸ್ ಹೇಳಿದ್ರು ಇಲ್ಲ. ಇವಾಗ ಏನು ಮಾಡೆಲ್ ಇದೆಯೋ ಅದು, ಇನ್ನೊಂದು ನೆಕ್ಸ್ಟ್ ಮಾಡೆಲ್ಸ್ ಚೇಂಜ್ ಆದರೆ ಪ್ರೈಸ್ ಬೇರೆ ಇರುತ್ತೆ. ಬಟನ್ ಸಿಸ್ಟಮ್ ಬೇಕಾ ನಿಮ್ಗೆ? ಆಲ್ಮೋಸ್ಟ್ 8,500 ಸ್ಟಾರ್ಟ್ ಆಗುತ್ತೆ ಬಟನ್ ಸಿಸ್ಟಮು ವಿತ್ ಫಿಲ್ಟರ್ಲೆಸ್ ಬರುತ್ತೆ. ಆಮೇಲೆ ಇನ್ನೊಂದು ಮಾಡೆಲ್ಸ್ ಬರುತ್ತೆ 6,000 ಫಿಲ್ಟರ್ಲೆಸ್ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ ಐವಾಸಲ್ಲಿ ನೋಡಿ ಈ ಥರ ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಇದು 1,300 ಸಕ್ಷನ್ ಪವರ್ ಬರುತ್ತೆ. ಇದು ಎಲ್ಲ AC ಮೋಟ್ರ್ ಬರುತ್ತೆ. ಮತ್ತೆ ವಾರಂಟಿ ಎಲ್ಲ 12 ಇಯರ್ ಎಲ್ಲ ಮೋಟರ್ ವಾರಂಟಿ ಎಲ್ಲ ಬರುತ್ತೆ. ಈ ತರ ನೋಡ್ಬೋದು. ಮತ್ತೆ ಈ ತರ ಬಾಕ್ಸ್ ಬೇಕಾದ್ರೆ ಬಾಕ್ಸ್ ಇರೇಸು, BLDC ಬೇಕಾದ್ರೆ BLDC ಸಿಗುತ್ತೆ. ಆಲ್ಮೋಸ್ಟ್ ತುಂಬಾ ಕಮ್ಮಿ ಪ್ರೈಸ್ ಅಲ್ಲೇ ಸಿಗ್ತಾ ಇದೆ ವಿತ್ ವಾರಂಟಿ ವಿತ್ GST ಬಿಲ್. ಆಮೇಲೆ ನೋಡ್ಕೊಳ್ಳಿ ಇಲ್ಲಿ BLDC ಮೋಟರ್, ಕರ್ವ್ ಟೈಪಲ್ಲಿ ಬೇಕಂದ್ರೆ BLDC ಮೋಟರ್. ಇದು ಅಷ್ಟೇ ಸ್ಲ್ಯಾಂಟಲ್ಲಿ ಬಾಕ್ಸಲ್ಲಿ ಅಂತಲ್ಲ, ನಿಮಗೆ ಕರ್ವಲ್ಲೂ ಸಹ BLDC ಮೋಟರ್ ಬರುತ್ತೆ. 9 ಸ್ಪೀಡ್ ಬರುತ್ತೆ, 1,400 ಸೆಕ್ಷನ್ ಪವರ್ ಬರುತ್ತೆ. ಇದರಲ್ಲಿ 2 ಫೀಟು 3 ಫೀಟು ಎಲ್ಲ ಸೈಜು ಸಿಗುತ್ತೆ ಸರ್. ಗಣೇಶ ಹಬ್ಬ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈಗ ನಮ್ಮ ವೀಕ್ಷಕರು ಏನಾದ್ರು ಆಫರ್ನ ಕೊಡ್ಬೋದಾ ಮೇಡಮ್? ಸರ್ ನಮ್ಮ ಕಡೆ ಯಾವಾಗಲೂ ಹಬ್ಬನೇ ಸರ್, ಹಬ್ಬಕ್ಕೆ ಅಂತ ಡಿಸ್ಕೌಂಟ್ ಕೊಡಲ್ಲ. ನೀವು ಯಾವಾಗ ಬಂದ್ರೂ ಹಬ್ಬಗಳು ಮಾಡ್ದಂಗೆ ಅಷ್ಟು ಪ್ರೈಸೇ ಕೊಡ್ತೀವಿ. ಕಂಪ್ನಿ ಕೊಡ್ತಾರೆ ಒಂದು MRP ಎಲ್ಲ ಜಾಸ್ತಿ ಮಾಡಿಬಿಟ್ಟು ಹಬ್ಬ ಟೈಮ್ಗೆ ಆಫರ್ ಅಂತ ಕೊಡ್ತಾರೆ. ನಮ್ದು ಹಂಗಲ್ಲ, ಯಾವಾಗಲೂ ಬನ್ನಿ, ಯಾವಾಗಾದ್ರೂ ಬನ್ನಿ ಸರ್. ಒಳ್ಳೆ ಪ್ರೈಸ್, ಹಬ್ಬಕ್ಕೆ ಬರಬೇಕು ಅಂತಲ್ಲ. ನೀವು ನಾಳೆ ಬಂದ್ರೂ ಹಬ್ಬದ ಏನು ಪ್ರೈಸ್ ಇರುತ್ತೋ ಅದಕ್ಕಿಂತನೂ ಕಮ್ಮಿ ಮಾಡಿ ಕೊಡ್ತೀವಿ. ನಮ್ಮ ಕಡೆ ಒಳ್ಳೆ ಬೆಸ್ಟ್ ಪ್ರೈಸ್ ಇದೆ. ನಮ್ಮ ಕಡೆ ಬಂದರೆ ದಿನ ಹಬ್ಬ. ನಮ್ದು ಈ ವಿಡಿಯೋ ಎಲ್ಲ ಹಳೆ ವಿಡಿಯೋ ಎಲ್ಲ ನೋಡಿದ್ರು ಸಹ ಕಸ್ಟಮರ್ ರಿವ್ಯೂ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಪ್ರೈಸು. ಕೆಲವೊಂದೆಲ್ಲ ಯಾಕೆ ಮಿಸ್ ಆಗುತ್ತೆ ಅಂದರೆ ಅವ್ರಿಗೆ ಫುಲ್ ಟಾಪ್ ಮಾಡಲ್ಲೇ ನೋಡ್ತಾರೆ, 10,000 ರೂಪಾಯಿ ಕೇಳ್ತಾರೆ. ಹಾಗಾಗಲ್ಲ. ಒಂದೊಂದು ಪ್ರಾಡಕ್ಟಲ್ಲಿ ಎಷ್ಟು ಬಿಡೋಕ್ಕಾಗುತ್ತೋ ಮಾರ್ಜಿನ್ ಅಷ್ಟು ಬಿಟ್ಕೊಡ್ತೀವಿ. ತುಂಬ ಕಮ್ಮಿ ಮಾಡಿದಾಗ ನಮಗೆ ಅದು ಲಾಸ್ ಆಗುತ್ತೆ ಅಂದಾಗ ಮಾತ್ರ ಕೊಡಲ್ಲ ಅಷ್ಟೇ, ಇಲ್ಲಾಂದರೆ ಖಂಡಿತ ಕಮ್ಮಿ ಪ್ರೈಸ್ ಮಾಡಿ ಕೊಡ್ತೀವಿ ಸರ್. ಅದೇ ನೆಕ್ಸ್ಟ್ ಇದು ಐವಾಸ್ ಬ್ರ್ಯಾಂಡ್ ಚಿಮ್ನಿ ಇದೆ. ಆಲ್ಮೋಸ್ಟ್ ತುಂಬ ಕಮ್ಮಿ ಪ್ರೈಸಲ್ಲಿ ಇದೆ, ಒಳ್ಳೆ ವಾರಂಟಿ ಇದೆ. ಮತ್ತು BLDC ಇವಾಗ ಲಾಂಚ್ ಮಾಡಿದ್ದಾರೆ, ಒಳ್ಳೆ ಮೂಮೆಂಟ್ ಇದೆ. ಐವಾಸ್ ಎಲ್ಲರೂ ಗೊತ್ತಿಲ್ಲ ಅಂತಾರೆ, ಬಟ್ ಇನ್ಫಾ ಮಾರ್ಕೆಟ್ ಅವ್ರದ್ದು ಬಂದಿದೆ. ಸ್ಟಾರ್ಟಿಂಗ್ ಯಾವ ಕಂಪ್ನಿ ಬರುತ್ತೋ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾವೆ. ತುಂಬ ಚೆನ್ನಾಗಿದೆ, ಒಳ್ಳೆ ಮೂಮೆಂಟು ಇದೆ. ಐವಾಸ್ ಬ್ರ್ಯಾಂಡ್ಗೂ ಹೋಗ್ಬೋದು. ಇದ್ರಲ್ಲಿ ಸೆನ್ಸರ್ ಟಚ್ ವಿತ್ ಆಟೋ ಕ್ಲೀನ್ ಎಲ್ಲ ಬರುತ್ತೆ. ಇದು ಎಲ್ಲ ಸ್ವಲ್ಪ ಡಿಜಿಟಲ್ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ವಿತ್ ಆಟೋ ಕ್ಲೀನ್ ಬರುತ್ತೆ. ಮತ್ತೆ ಪ್ರೈಸು ಕಮ್ಮಿ ಇದೆ. ಬೇರೆ ಬ್ರ್ಯಾಂಡ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇದು ಪ್ರೈಸು ಕಮ್ಮಿ ಇದೆ. ಯಾಕಂದ್ರೆ ಮಾರ್ಕೆಟಿಂಗ್ ಮಾಡೋಕೆ ಎಲ್ಲ ಪ್ರೈಸ್ ಕಮ್ಮಿ ಕೊಡ್ಬೇಕಲ್ಲ, ಅದಕ್ಕೆ ಕಮ್ಮಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಹತ್ರ ಎಲ್ಲಾ ಬ್ರ್ಯಾಂಡು ಇದೆ. ಯಾವ ಬ್ರ್ಯಾಂಡಲ್ಲಿ ಬಂದ್ರೂ ಕಮ್ಮಿ ಪ್ರೈಸೇ ಕೊಡ್ತೀವಿ. ನಾವು ಒಂದೇ ಬ್ರ್ಯಾಂಡ್ ಇಟ್ಕೊಂಡಿಲ್ಲ, ಆಲ್ಮೋಸ್ಟ್ ಎಷ್ಟು ಬ್ರ್ಯಾಂಡ್ ಇದೆಯೋ. ಬಟ್ ಆಮೇಲೆ ಕೆಲವೊಂದೆಲ್ಲ ಸರ್ವಿಸ್ ಇಲ್ಲದೆ ಇರೋವೆಲ್ಲ ನಾವು ಸೇಲ್ ಮಾಡಲ್ಲ. ಸರ್ವಿಸ್ ಯಾವ್ದು ಚೆನ್ನಾಗಿ ಕೊಡ್ತಾರೋ ಅದನ್ನು ಮಾತ್ರ ಸೇಲ್ ಮಾಡ್ತಾ ಇರೋದು. ಅದಕ್ಕೆ ಅದೆಷ್ಟು ಸರ್ವಿಸ್ ಕೊಡ್ತಾರೋ ಅಷ್ಟು ಬ್ರ್ಯಾಂಡು ನಮ್ಮ ಹತ್ರ ಇದೆ. ಕಸ್ಟಮರ್ಗೆ ಯಾವ ಬ್ರ್ಯಾಂಡ್ ಇಷ್ಟ ಆಗುತ್ತೋ, ಯಾವ ಥರ ಡಿಸೈನ್ ಇಷ್ಟ ಆಗುತ್ತೋ ಹೇಳಿದ್ರೆ ಸಾಕು, ಆ ಥರ ನಾವು ಕಳಿಸ್ಕೊಡ್ತೀವಿ. ಮತ್ತು ಇವಾಗ ಇಂಡ್ವೇರ್ ಇದೆ, ಇಂಡ್ವೇರ್ದು ಒಂದ್ಸಲಿ ನೋಡಿ. ಇವಾಗ ಇದು ಇಂಡ್ವೇರ್, ಇದು ಸ್ವಲ್ಪ ತುಂಬ ಚೆನ್ನಾಗಿದೆ. ಮೇಲೆಲ್ಲ ಲ್ಯಾಫ್ಟ್ ಎಲ್ಲ ಏನು ಇಲ್ಲ ಅಂದರೆ ಈ ಥರ ಹಾಕಿಸ್ಕೋಬೋದು. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕಲರು ಅಷ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಹೊಸ ಮಾಡೆಲ್ಸ್ಗಳಿಗೂ. ಹಾಂ, ಲುಕ್ ವೈಸೇ ತುಂಬ ಚೆನ್ನಾಗಿದೆ. ಇದು BLDC ಮೋಟಾರ್ ಬರುತ್ತೆ, 9 ಸ್ಪೀಡ್ ಬರುತ್ತೆ. ಮೇಲೆ ಲ್ಯಾಫ್ಟ್ ಎಲ್ಲ ಏನು ಇರಬಾರ್ದು, ಇದ್ರೆ ಸ್ವಲ್ಪ ಹೈಟಿಗೆ ಇರಬೇಕು, ಯಾಕಂದರೆ ಅದು ಟಚ್ ಆಗುತ್ತೆ ಅಂತ ಅಷ್ಟೇ. ಮುಂಚೆ ಪ್ಲಾನಿಂಗ್ ಈ ಥರ ಎಲ್ಲ ಮಾಡ್ತೀರನ್ನೋರು ಬಂದು ವಿಸಿಟ್ ಮಾಡಿದ್ರೆ ಐಡಿಯಾ ಬರುತ್ತೆ. ಸುಮ್ಮನೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಬಂದರೆ ಈ ಥರ ಮಾಡೆಲ್ಸ್ ಎಲ್ಲ ತೊಗೊಳಕ್ಕಾಗಲ್ಲ. ಅಲ್ಲಿ ಎಷ್ಟು ಜಾಗ ಬಿಟ್ಟಿರ್ತಾರೋ ಅಷ್ಟೇ ನೋಡಿ ತೊಗೋಬೇಕಾಗುತ್ತೆ. ಹಾಂ, ಇವಾಗ ಇದು ಸೆನ್ಸರಲ್ಲೂ ಸಹ ನೀವು ಸ್ಪೀಡ್ ಮಾಡ್ಕೋಬೋದು, ಟಚ್ಚಲ್ಲೂ ಮಾಡ್ಕೋಬೋದು. ಇದು 9 ಸ್ಪೀಡ್ವರೆಗೂ ಹೋಗುತ್ತೆ. ಇಲ್ಲಿ ನೋಡಿ F3 ಹೋಗ್ತಾ ಇರುತ್ತೆ. ಇಲ್ಲಿ ನಮಗೆ ಸಕ್ಷನ್ ಪವರ್ ಎಷ್ಟು ಹೋಗ್ತಾ ಇದೆ ಅಂತಲೂ ತೋರಿಸ್ತಾ ಇದೆ. ವಿತ್ ಆಟೋ ಕ್ಲೀನ್ ಬರುತ್ತೆ. ಬೂಸ್ಟರ್ ಬೇಕಾದ್ರೆ ಡೈರೆಕ್ಟಾಗಿ ಸ್ಪೀಡ್ ಜಾಸ್ತಿ ಬೇಕಾದ್ರೆ ಸ್ಪೀಡು. ಇದು ಕ್ಲೀನಿಂಗ್ ನಿಮ್ಗೆ ಈಸಿ, ಬರೀ ಇಷ್ಟೇ ಇರುತ್ತೆ ಕ್ಲೀನಿಂಗು. ತುಂಬ ಜಾಸ್ತಿ ರಿಮೂವ್ ಮಾಡಿ ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ. ಇದು ಅಷ್ಟೇ, ಆಯಿಲೆಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ. ಇದನ್ನ ಹೇಳಿದ್ರೆ ಇಲ್ಲಿ ನಿಮಗೆ ಆಯಿಲೆಲ್ಲ ಇಲ್ಲಿ ಬರುತ್ತೆ, ಇದನ್ನ ಕ್ಲೀನ್ ಮಾಡ್ಕೋಬೋದು. ಇದು ಅಷ್ಟೇ, ಸೆನ್ಸರ್ ಟಚ್ ವಿತ್ ಆಟೋ ಕ್ಲೀನ್ ಬರುತ್ತೆ.
ಇದು ಇಂಡ್ವೇರಲ್ಲಿ ತುಂಬ ಮಾಡೆಲ್ಸ್ಗಳಿದ್ದಾವೆ. ಬಟ್ ನಮಗೆ ಇಲ್ಲಿ ಡಿಸ್ಪ್ಲೇ ಹಾಕೋಕ್ಕೆ ನಮ್ಮದು ಶೋರೂಮ್ ಬಂದು ಸ್ವಲ್ಪ ಚಿಕ್ಕದಾಗಿದೆ, ತುಂಬ ಎಲ್ಲಾನು ಡಿಸ್ಪ್ಲೇ ಹಾಕೋಕ್ಕಾಗಲ್ಲ, ಅದಕ್ಕೆ ಕೆಲವೊಂದೊಂದು ಮಾಡೆಲ್ನ ಮಾತ್ರ ಡಿಸ್ಪ್ಲೇ ಹಾಕಿದ್ದೀವಿ ಸರ್. ಸರ್ ಇವಾಗ ಇಷ್ಟವರೆಗೂ ಚಿಮ್ನಿಲಿ ನೋಡಿದ್ವಿ. ಚಿಮ್ನಿಲಿ ನೋಡೋಕ್ಕೆಲ್ಲ ಒಂದೊಂದು ಥರ ಇದೆ, ಬಟ್ ಏನಂದರೆ ಫ್ಯೂಚರ್ ವೈಸ್ ಸೆಕ್ಷನ್ ವೈಸ್ ಎಲ್ಲ ಬೇರೆ ಬೇರೆ ಥರ ಇದೆ. ಎಲ್ಲಾನು ಒಂದೇ ಸಲ ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗಲ್ಲ, ಅದಕ್ಕೆ ಮೇನ್ ಪಾಯಿಂಟ್ಸ್ ಹೇಳಿದೀವಿ. ಈಗ ಹಾಬ್ ನೋಡೋಣ. ಹಾಬ್ ಒಂದು ಇದು ಫೇಬರ್ ಬ್ರ್ಯಾಂಡ್ ಇದೆ. ಇದು ಸೈಜಸ್ ನೋಡ್ಕೊಳ್ಳಿ, ಇದು 3 ಫೀಟ್ ಬರುತ್ತೆ ನಿಮಗೆ ಸೈಜಲ್ಲಿ. 2 ಫೀಟ್ ಬೇಕಂದ್ರೆ 2 ಫೀಟ್ ಸಿಗುತ್ತೆ. ಇದು 2 ಫೀಟ್. ಆಮೇಲೆ 2.5 ಬೇಕಾದ್ರೆ 2.5 ಸಿಗುತ್ತೆ. ಇದು ಮಾಡೆಲ್ ಬಂದು ಮ್ಯಾಕ್ಸಸ್ ಅಂತ ಬರುತ್ತೆ. ಇದು ಫ್ಲೇಮ್ ಎಲ್ಲ ಸ್ವಲ್ಪ ಜಾಸ್ತಿ ಬರೋಕ್ಕೋಸ್ಕರ ಇದು ಈ ತರ ಲೈನ್ ಡಿಸೈನ್ಸ್ ಇದೆ ಇದು. ಆಮೇಲೆ ಇದು ಅಲ್ಯೂಮಿನಿಯಂ ಬರುತ್ತೆ, ಇದು ಬ್ರಾಸ್ ಬರುತ್ತೆ, ಮತ್ತೆ ಎಲ್ಲ ಆಟೋಮೆಟಿಕ್ ಇದೆಲ್ಲ, ಮತ್ತೆ 5 ಇಯರ್ ವಾರಂಟಿ ಬರುತ್ತೆ. ಇದು ಬಂದು ಮ್ಯಾಟ್ ಫಿನಿಶಿಂಗ್. ಇವಾಗೆಲ್ಲ ಹೊಸ ಮಾಡೆಲ್ ಏನ್ ಬರ್ತಾ ಇದೆ ಅಂದ್ರೆ ಮ್ಯಾಟ್ ಫಿನಿಶಿಂಗ್ ಬರ್ತಾ ಇದೆ. ಇದೆಲ್ಲ 3D ಫ್ಲೇಮ್ ಬರುತ್ತೆ ಇದು ನಿಮಗೆ. ಮತ್ತೆ ಇದರಲ್ಲಿ ಇಷ್ಟರಲ್ಲಿ ಸಿಂಗಲ್ ಫ್ಲೇಮ್ ಬೇಕಾದ್ರೆ ಇಷ್ಟರಲ್ಲೇ ಫ್ಲೇಮ್ ಬೇಕಾದ್ರೆ ಇಷ್ಟರಲ್ಲೇ ಮಾಡ್ಕೋಬಹುದು, ಆ ಥರ ಆಪ್ಷನ್ ಇದೆ. ಇದರಲ್ಲಿ 4 ಬರ್ನಲ್ ಸಿಗುತ್ತೆ, 3 ಬರ್ನಲ್ ಸಿಗುತ್ತೆ, ಮತ್ತೆ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಆಮೇಲೆ ಫುಲ್ ಎಲ್ಲ ಬ್ಲ್ಯಾಕ್ ಫಿನಿಶಿಂಗು, ಇದೆಲ್ಲ 2 ಫುಲ್ ಬ್ರಾಸ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ ಇದು ಮ್ಯಾಟ್ ಫಿನಿಶಿಂಗ್. ಇದರಲ್ಲೂ ಸೈಜ್ ಸಿಗುತ್ತೆ, 3 ಫೀಟ್ ಬೇಕಾದ್ರೆ 3 ಫೀಟ್ ಸಿಗುತ್ತೆ. ಇದು ಬಂದು ನಿಮಗೆ ಸ್ಪಿಲ್ ಪ್ರೂಫ್ ಬರುತ್ತೆ, ಏನೇ ಹುಕ್ಕಿದ್ರೂ ಒಳಗಡೆ ಎಲ್ಲೂ ಲೀಕ್ ಆಗಲ್ಲ, ಕ್ಲೀನಿಂಗ್ ಈಸಿ. ಈಗೆಲ್ಲ ಹೊಸ ಟೆಕ್ನಾಲಜಿ ಈ ತರ ಬರ್ತಾ ಇದೆ. ವಾರಂಟಿ ಎಲ್ಲ ಯಾವ ರೀತಿ ಇರುತ್ತೆ ಮೇಡಮ್? ಸರ್ ವಾರಂಟಿ ಎಲ್ಲ 5 ಇಯರ್ ಬರುತ್ತೆ ಇದಕ್ಕೆ. ಇದು ಗ್ಲಾಸ್ಗೆ ಮತ್ತೆ ಬರ್ನರ್ಸ್ಗೆ 5 ಇಯರ್ ವಾರಂಟಿ ಬರುತ್ತೆ. ಫುಲ್ ಪ್ರಾಡಕ್ಟ್ ವಾರಂಟಿ 2 ಇಯರ್. ನೀವು ಹಾಬಲ್ಲಿ ಯಾವುದೇ ತೊಗೊಂಡ್ರು ಸೇಮ್ ವಾರಂಟಿನೇ, ಯಾವುದೇ ಬ್ರ್ಯಾಂಡ್ಗೆ ಹೋದ್ರೂ ಸೇಮ್ ವಾರಂಟಿನೇ ಬರುತ್ತೆ. ಇದು ಅಂದರೆ 2 in 1 ಆಪ್ಷನು. ಬೇಕಾದರೆ ಕಟ್ ಮಾಡಿಸಿನೂ ಬೆಲ್ಟ್ ಮಾಡ್ಬೋದು, ಇಲ್ಲ ನಮಗೆ ಅದು ಆಪ್ಷನ್ ಈಗ ರೆಂಟ್ ಹೌಸ್ಗೆಲ್ಲ ಅದು ಆಪ್ಷನ್ ಇಲ್ಲ ಅಂದರೆ ಟೇಬಲ್ ಟಾಪ್ ಥರ ಯೂಸ್ ಮಾಡ್ಕೊ. ಇದು 2 in 1 ಆಪ್ಷನು. ಈಗೆಲ್ಲ ಕುಕ್ ಟಾಪ್ಸ್ ಅಂದರೆ ಅದು ನಾರ್ಮಲ್ ಬರ್ನಲ್ಸ್ ಬರುತ್ತೆ. ಹಾಬ್ ಅಂದರೆ ನಿಮಗೆ ಸ್ವಲ್ಪ ಬಿಗ್ ಬರ್ನಲ್ಸ್ ಬರುತ್ತೆ, ಫ್ಲೇಮ್ ಎಲ್ಲ ಜಾಸ್ತಿ ಬರುತ್ತೆ, ಕುಕಿಂಗ್ ಬೇಗ ಆಗುತ್ತೆ. ಈ ಮಾಡಲ್ ಏನು ರೇಂಜಿಂದ ಶುರು ಆಗುತ್ತೆ ಮೇಡಮ್? ಸರ್ ಹಾಬ್ ಎಲ್ಲ ಆಲ್ಮೋಸ್ಟ್ ಒಂದೊಂದು ಬ್ರ್ಯಾಂಡಲ್ಲಿ 15,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ. ಈಗ ನಾರ್ಮಲ್ ಆಗಿ ಬೇರೆ ಕಮ್ಮಿಗೆ ಸಿಗುತ್ತಲ್ಲ, ತಗೊಬೋದಲ್ಲ, ಇದನ್ನ ಯಾಕೆ ವಾರಂಟಿ ಇರಲ್ಲ ಸರ್. ಇವಾಗ ಕಮ್ಮಿದು ಸಿಗುತ್ತೆ. ಬ್ರ್ಯಾಂಡ್ ಅಂತ ತಗೊಳ್ಳೋದಕ್ಕೂ ನೀವು ಅನ್ಬ್ರ್ಯಾಂಡ್ ಅಂತ ತುಂಬಾ ಡಿಫ್ರೆಂಟ್. ಅನ್ಬ್ರ್ಯಾಂಡಲ್ಲಿ ತಗೊಳ್ಳಿ ನಿಮ್ಗೆ 10,000 ರೂಪಾಯಿಗೂ ಸಿಗುತ್ತೆ. ನಾಳೆ ಸಹ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರಿಗೆ ಕಾಲ್ ಮಾಡ್ತೀರಾ? ಅದೇ ಬ್ರ್ಯಾಂಡ್ ಐಟಮ್ಗೆ ಹೋಗಿ ನೀವು ನಾಳೆ ಸಹ ನಾವು ಸಿಕ್ಲಿಲ್ಲ ಅಂದ್ರೆ ಡೈರೆಕ್ಟ್ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಮ್ಗೆ ಕೊಟ್ಟಿರೋ ಬಿಲ್ ತೋರಿಸಿದ್ರೆ ನಿಮಗೆ ವಾರಂಟಿ ಕ್ಲೇಮ್ ಆಗುತ್ತೆ. ಅದಕ್ಕೆ 1,000 2,000 ಜಾಸ್ತಿ ಅದು ಬ್ರ್ಯಾಂಡ್ಗೆ ಹೋಗಿ ಅಂತ ಹೇಳೋದು. ತುಂಬಾ ಕಮ್ಮಿ ಕೊಡ್ತಾರೆ ಅಂದ್ರೇನು ಅದ್ರ ತಕ್ಕನಾಗೆ ಕ್ವಾಲಿಟಿನೂ ಹಂಗೆ ಇರುತ್ತೆ. ಬ್ರ್ಯಾಂಡ್ ಅಂತ ಬಂದು ಇದ್ರ ಸರ್ವಿಸ್ಗೆಲ್ಲ ಯಾರಿಗೆ ಕಾಲ್ ಮಾಡೋದು ಸರ್? ನಮ್ಗಾದ್ರೂ ಕಾಲ್ ಮಾಡಿ, ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ವೆಬ್ಸೈಟ್ ಅಲ್ಲಿ ನಂಬರ್ ತಗೊಂಡಾದ್ರು ಕಾಲ್ ಮಾಡಿ, ಅದಕ್ಕೆ ಲಿಂಕ್ ಅಲ್ಲೆಲ್ಲ ಇರುತ್ತೆ, ಅದಕ್ಕೆ ಕಾಲ್ ಮಾಡಿದ್ರು ಸಾಕು, ಬರ್ತಾರೆ ಸರ್. ಇಲ್ಲ ಕರ್ನಾಟಕ ಇರುತ್ತೆ, ಮನೆಗೆ ಬರ್ತಾರೆ ಸರ್? ಎಲ್ಲ ಮನೆಗೆ ಬರ್ತಾರೆ. ಕೆಲವು ಕಡೆಯವರೆಲ್ಲ ಏನ್ ಮಾಡ್ತಾರೆ, ಗೂಗಲ್ ಅಲ್ಲಿ ನಂಬರ್ ತಗೊಂಡು ಸರ್ವಿಸ್ ಕರೀತಾರೆ. ಕೆಲವರು ಸ್ಟವ್ಗಳು ತಗೊಂಡೋಗ್ತಾರೆ. ಆ ಥರ ಮಾಡಬಾರ್ದು. ಕಂಪ್ನಿಯವ್ರು ಯಾರು ಸ್ಟವ್ಗಳನ್ನ ಎಲ್ಲೂ ತಗೊಂಡೋಗಲ್ಲ. ಅವ್ರು ಏನೇ ಪ್ರಾಬ್ಲಮ್ ಆದ್ರೂ ಅವ್ರ ಮನೆಗಳಿಗೆ ಹೋಗೇ ಮಾಡಿಬಿಟ್ಟೆ ಬರ್ತಾರೆ. ಅವತ್ತೇನಾರ ಐಟಮ್ ಇರಲಿಲ್ಲ, ಈಗ ಬರ್ನಲ್ ಹೋಯ್ತು, ಈ ಸೈಜ್ಗೆ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೋಗ್ತಾರೆ. ಬಟ್ ಸ್ಟವ್ ಯಾರು ತಗೊಂಡೋಗಲ್ಲ. ಲೋಕಲ್ ಅವ್ರನ್ನ ಕಸಿದ್ರೆ ಸ್ಟವ್ನೇ ತಗೊಂಡು ಹೋಗ್ತಾರೆ. ಕೆಲವ್ರು ತಂದ್ಕೊಡ್ತಾರೆ, ತಂದ್ಕೊಡ್ತಾ ಇಲ್ಲ, ಅವಾಗ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಹಾಕ್ತಾ ಇದಾರೆ. ಬಟ್ ಅದೊಂದು ತಿಳ್ಕೊಳ್ಳಿ, ಏನೇ ಆದ್ರೂ ಕಂಪ್ನಿ ವೆಬ್ಸೈಟ್ ಅಲ್ಲಿ ಹೋಗಿ ನಂಬರ್ ತಗೋಬೇಕು, ಇಲ್ಲ ನಮ್ಗಾರು ಕಾಲ್ ಮಾಡಬೇಕು, ನಾವು ಕಳ್ಸಿಕೊಡ್ತೀವಿ. ಓಕೆ, ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ. ಎಲ್ಲ ಮನೆಗೆ ಬಂದು ಸರ್ವಿಸ್ ಮಾಡ್ತಾರೆ. ಈಗ ಬೆಂಗಳೂರು ಅಂದ್ರೆ 42 ಅವರ್ಸ್ ಅಲ್ಲಿ ಆಗ್ಬಿಡುತ್ತೆ. ಔಟ್ ಆಫ್ ಅಂದ್ರೆ ತುಂಬಾ ಹಳ್ಳಿ ವಿಲೇಜ್ಗಳು ಆ ಥರ ಎಲ್ಲ ಇದ್ರೆ ಆಲ್ಮೋಸ್ಟ್ ಒಂದು 3 days ಟೈಮ್ ತಗೊಳ್ತಾರೆ ಅಷ್ಟೇ. ಇಲ್ಲ ಅಂದ್ರೆ ಬೇಗ ಆಗುತ್ತೆ. ಆಮೇಲೆ ಇದು ಫೇಬರ್ ಅಲ್ಲಿ ಟಾಪ್ ಮಾಡೋದು ತುಂಬಾ ಚೆನ್ನಾಗಿದೆ. ಫುಲ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ ಇದು. ಮತ್ತೆ ಇದೆಲ್ಲ ಹೆವಿ ಬರುತ್ತೆ ನೋಡಿ, ಎಲ್ಲ ಎಷ್ಟು ಹೆವಿ ಇದೆ. ತುಂಬಾ ಗಟ್ಟಿ ಇದೆ ಅಲ್ವಾ ಇದು? ಹಾ, ತುಂಬ ಹೆವಿ ಬರುತ್ತೆ. ಮತ್ತು ಇದು 3D ಫ್ಲೇಮ್ ಬರುತ್ತೆ. ಇದು ನಿಮಗೆ ಫುಲ್ ಗೋಲ್ಡ್ ಫಿನಿಶಿಂಗ್ ಬರುತ್ತೆ. ಲುಕ್ಕು ತುಂಬ ಚೆನ್ನಾಗಿದೆ. ನೀವು ಆಲ್ಮೋಸ್ಟ್ ಎಷ್ಟು kg ಆದರೂ ಇಟ್ಟು ಕುಕ್ ಮಾಡ್ಬೋದು, ಆ ಥರ ಇದೆ. ಇದು ಫೇಬರ್ ಬ್ರ್ಯಾಂಡ್. ಫೇಬರಲ್ಲಿ ಇನ್ನೂ ಮಾಡೆಲ್ಸ್ಗಳಿದ್ದಾವೆ. ಮತ್ತು ಕೆಲವೊಂದೇ ಪ್ಲೆಗ್ ಪಾಯಿಂಟ್ ಬರುತ್ತೆ, ಕೆಲವೊಂದೆಲ್ಲ ಶೆಲ್ ಬರುತ್ತೆ. ನೀವೆಲ್ಲ ಪ್ಲೆಗ್ ಪಾಯಿಂಟ್ ಬೇಕಂದರೆ ಫಸ್ಟ್ ಆಪ್ಷನ್ ಬೇಕು ಅಂದರೆ ಅದನ್ನು ನೀವು ಪ್ಲೆಗ್ ಪಾಯಿಂಟ್ನ ಹಾಕ್ಸ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಶೆಲ್ ಬರಲ್ಲ. ಪ್ಲೆಗ್ ಪಾಯಿಂಟ್ ಅಂದರೆ ಈ ಥರ ಬರುತ್ತೆ ನಿಮಗೆ. ಇದು ಕೊಟ್ಟರೆ ನಿಮಗೆ ಆನ್ ಆಗುತ್ತೆ. ಇದಕ್ಕೆಲ್ಲ ಶೆಲ್ ಬೇಡ, ಲೈಟರ್ ಏನು ಬೇಡ, ಜಸ್ಟಿಂಗ್ ಅಂದರೆ ಆನ್ ಆಗುತ್ತೆ. ಕರೆಂಟ್ ಇಲ್ಲ ಅಂದರೆ ಲೈಟರ್ ಯೂಸ್ ಮಾಡ್ಕೋಬೋದು, ಇಲ್ಲ UPS ಇರೋರು UPS ಕನೆಕ್ಟ್ ಮಾಡ್ಕೋಬೋದು. ಇದೆಲ್ಲ ಫೇಬರ್ ಬ್ರ್ಯಾಂಡು. ಎಲಿಕಾದಲ್ಲಿನೂ ಇದೆ. ಎಲಿಕಾ ಅದು ತೋರಿಸ್ತೀನಿ ನಾನು ನಿಮಗೆ. ಇದು ಎಲಿಕಾ ಬ್ರ್ಯಾಂಡು ಹಾಬು. ಇದು 3 ಫೀಟ್ ಇದೆ. ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಇದು ಪ್ಲಸ್ ಟೇಪಲ್ಲಿ ಬರುತ್ತೆ. ಅವಾಗ ನಿಮಗೆ ಇಲ್ಲಿನೂ ಬಿಗ್ ಪಾತ್ರೆ, ಅಲ್ಲೂ ದೊಡ್ಡ ದೊಡ್ಡ ಪಾತ್ರೆಗಳು ಇಟ್ಟು ಕುಕ್ ಮಾಡೋಕೆ ಚೆನ್ನಾಗಿರುತ್ತೆ. ಫುಲ್ ಮ್ಯಾಟ್ ಫಿನಿಶಿಂಗು. ಇದ್ರಲ್ಲಿ ಗ್ಲಾಸ್ ಫಿನಿಶಿಂಗ್ ಬೇಕಾದ್ರೆ ಗ್ಲಾಸ್ ಸಿಗುತ್ತೆ. ಇದರಲ್ಲಿ ತುಂಬ ಜಾಸ್ತಿ ಮೂಮೆಂಟ್ ಇದು, ಅದಕ್ಕೆ ಇದನ್ನ ಮಾತ್ರ ಡಿಸ್ಪ್ಲೇ ಹಾಕಿದ್ದೀವಿ. ಕಸ್ಟಮರ್ ಬೇಕಾದ್ರೆ ಕ್ಯಾಟ್ಲಾಗ್ ನಾವು ಶೇರ್ ಮಾಡ್ತೀವಿ. ಯಾವುದೇ ಬ್ರ್ಯಾಂಡ್ ಕೇಳಿದ್ರು ಕ್ಯಾಟ್ಲಾಗ್ ನಾವು ಶೇರ್ ಮಾಡ್ತೀವಿ. ಅದರಲ್ಲಿ ಮಾಡೆಲ್ ಸೆಲೆಕ್ಟ್ ಮಾಡ್ಕೊಂಡು ಹೇಳಿದ್ರೆ ನಾನು ಪ್ರೈಸಿಂಗ್ ಕಳಿಸ್ಕೊಡ್ತೀನಿ. ಈಗ ಪ್ರಾಡಕ್ಟ್ನಲ್ಲಿ ಎಷ್ಟು ದಿವಸದಲ್ಲಿ ಡಿಸ್ಪ್ಯಾಚ್ ಮಾಡ್ತೀರಾ ಮೇಡಮ್?
ಸರ್ ಬೆಂಗಳೂರು ಅಂದರೆ 1 day 2 days ಅಲ್ಲಿ ಆಗ್ಬಿಡತ್ತೆ. ಔಟ್ಸೈಡ್ ಅಂದರೆ ನಾವು ಟ್ರಾನ್ಸ್ಪೋರ್ಟ್ ಕಳ್ಸಿಕೊಡ್ತೀವ, ಕೆಲವ್ರು ಬೇಗ ಹೋಗ್ತಾರೆ, ಕೆಲವರು ಲೇಟ್ ಆಗುತ್ತೆ, 3-4 days ಆಗುತ್ತೆ, ಇಲ್ಲ 2 days ಅಲ್ಲಿ ಆಗುತ್ತೆ ಸರ್ ಅದು. ನಾವು ಅದು ಸ್ಲಿಪ್ ಎಲ್ಲ ಕಳಿಸ್ತೀವಿ, ಅದರ ಟ್ರ್ಯಾಕ್ ಮಾಡ್ಕೋಬೋದು ಎಲ್ಲಿದೆ ಏನು ಅಂತ ಚೆಕ್ ಮಾಡ್ಕೋಬೋದು. ಇದು ಎಲಿಕ್ಕ ನೋಡ್ರೆ ಹಿಂಡ್ವೇರಲ್ಲಿ ಅವಾಗಲೇ ಚಿಮ್ನಿ ನೋಡಿದ್ರಲ್ಲ, ಸೇಮ್ ಅದೇ ಕಲರ್ ಬರುತ್ತೆ. ಎರಡು ತಗೊಂಡ್ರೆ ಸೇಮ್ ಮ್ಯಾಚಿಂಗ್ ಕಲರ್ ಇರುತ್ತೆ. ಇದು ಅಷ್ಟೇ ಬಿಗ್ ಬರ್ನಲ್ಲಿ ಬರುತ್ತೆ, ಮೀಡಿಯಂ ಬರುತ್ತೆ, ಸ್ವಿಲ್ ಪ್ರೂಫ್ ಬರುತ್ತೆ ಇವೆಲ್ಲ. ನೋಡಿ ಲುಕ್ಕು ಚೆನ್ನಾಗಿದೆ. ಇದೆಲ್ಲ ಸೇಫ್ಟಿ ಡಿವೈಸ್. ಇದೇನಾರು ಉಕ್ಕಿ ಫ್ಲೇಮ್ ಹೋದ್ರು ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಮಾಡುತ್ತೆ, ಗ್ಯಾಸ್ ಎಲ್ಲ ಲೀಕ್ ಆಗಲ್ಲ. ಇವೆಲ್ಲ ಫುಲ್ ಬ್ರಾಸ್ ಬರುತ್ತೆ, ಫುಲ್ ಬ್ರಾಸ್ ಬರುತ್ತೆ. ಫಿನಿಶಿಂಗು ತುಂಬಾ ಚೆನ್ನಾಗಿದೆ. ಇದು ಸಹ ಎಲ್ಲ ಹೆವಿ ಇದೆ. ರೌಂಡ್ ಶೇಪ್ ಬೇಕಂದ್ರೆ ಈ ತರ ನೋಡ್ಬೋದು. ಇದು ನೋಡಿ ಬಿಗ್ ಬರ್ನಲ್ಲೂ ಒಂದು ಮೀಡಿಯಮ್, 2 ಸ್ಮಾಲ್ ಬರುತ್ತೆ. ಇದು ಮತ್ತೆ ನಾಬು ಅಷ್ಟೇ ತುಂಬಾ ಲುಕ್ ವೈಸ್ ಕೊಟ್ಟಿದ್ರೆ, ಎಲ್ಲ ಮೆಟಲ್ ಬರುತ್ತೆ. ಎಲ್ಲ ಅನ್ಕೋತಾರೆ ಹೀಟಿಗೆ ಮೆಲ್ಟ್ ಆಗ್ಬಿಡುತ್ತೆ ಅಂತ, ಖಂಡಿತ ಆಗಲ್ಲ. ಇವೆಲ್ಲ ಮೆಟಲ್ ಬರುತ್ತೆ ಇವು. ನೆಕ್ಸ್ಟ್ ಐವಾಸ್ದಿದೆ. ಐವಾಸ್ ಅಲ್ಲಿ ಇಲ್ಲಿದೆ ನೋಡಿ ಸ್ಟವ್. ಇದು ಫುಲ್ ಮ್ಯಾಟ್ ಫಿನಿಶಿಂಗ್ ಇದೆ, ಫುಲ್ ಮ್ಯಾಟ್ ಬರುತ್ತೆ. ಮತ್ತೆ ಇದು ಡಿಸೈನು ತುಂಬಾ ಚೆನ್ನಾಗಿದೆ. ಇದು ಸ್ವಿಲ್ ಪ್ರೂಫೇ ಬರುತ್ತೆ. ಇದು ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಹೆವಿ ಇದೆ ನೋಡಿ, ಎಷ್ಟು ಹೆವಿ ಬರುತ್ತೆ ಬ್ರಾಸ್, ಹೆವಿ ಬರುತ್ತೆ, ಸ್ವಿಲ್ ಪ್ರೂಫ್ ಬರುತ್ತೆ. ಇದು ಬಂದು ಐವಾಸ್ ಬ್ರ್ಯಾಂಡು. ಬಂದು ವಿಸಿಟ್ ಮಾಡಿದ್ರೆ ಖಂಡಿತ ಒಳ್ಳೆ ಪ್ರೈಸ್ ಅಂತ ಮಾಡ್ಕೊಡ್ತೀವಿ ನಾವು. ಬಂದು ಒಂದ್ಸಲಿ ವಿಸಿಟ್ ಮಾಡ್ಬೇಕು ಸರ್ ಅಷ್ಟೇ. ಇದು ಕೂಡ 5 ವರ್ಷ ವಾರಂಟಿ ಬರುತ್ತೆ. 5 ವರ್ಷ ವಾರಂಟಿ. ಇದು ಬಿಗ್ ಬರ್ನಲ್ಲೂ ಒಂದು ಮೀಡಿಯಂ, 2 ಸ್ಮಾಲ್ ಬರುತ್ತೆ. ಇದು ಅಷ್ಟೇ ಗೋಲ್ಡನ್ ಫಿನಿಶಿಂಗ್ ಬರುತ್ತೆ. ಇದು ನಾಬು ಅಷ್ಟೇ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ರಿವ್ಯೂ ಚೆನ್ನಾಗಿದೆ ಸರ್. ಇದು ನಾರ್ಮಲ್. ಈಗ ನೀವು ಅವಾಗಲೇ ಕೇಳಿದ್ರೆ ಹಾಬ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡಿ. ಈ ಹಾಬ್ ವಿತ್ ಟೈಮರ್ 15,000 ಕೊಡ್ತಾ ಇದೀವಿ ಸರ್. ಇದು ತುಂಬಾ ಚೆನ್ನಾಗಿದೆ. 5 ವರ್ಷ ವಾರಂಟಿ ಇದೆ. ವಿತ್ ಟೈಮ್ ಸೆಟ್ ಮಾಡ್ಕೋಬಹುದು. ಇದನ್ನ 15,000ಕ್ಕೆ ನಾವು ಕೊಡ್ತಾ ಇದೀವಿ ಸರ್. ಇದು ಅಷ್ಟೇ ಫೇಬರ್ದು ಹಾಬ್ ಬ್ರಸ್ ಬೇಕಂದ್ರೆ ಫೇಬರ್. ಇದು ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ ಇದ್ರಲ್ಲೂ. ಇದು ಫೇಬರ್ ಬ್ರ್ಯಾಂಡ್ ಬರುತ್ತೆ ಇದು. ಈ ನೆಕ್ಸ್ಟ್ ಎಲ್ಲ ಕುಕ್ ಟಾಪ್ಸ್ಗಳು, ಈ ಥರ ಬ್ಲೋ ಹಾರ್ಟ್ ಕುಕ್ ಟಾಪ್ಸು ಫೇಬರ್ದು. ನಮ್ಗೆ ಹಾಬ್ ಬೇಡ, ನಾರ್ಮಲ್ ಸಿಂಪಲ್ ಆಗಿ ಕುಕ್ ಟಾಪ್ಸ್ ಬೇಕಂದ್ರೆ ಈ ಥರ ಇದೆ. ಇವು ಕೂಡ ತುಂಬ ಚೆನ್ನಾಗಿದೆ. ಇವೆಲ್ಲ ನೋಡಿ, ಇದೆಲ್ಲ ನಿಮಗೆ ಬ್ರಾಸ್ ತುಂಬ ಕ್ವಾಲಿಟಿ ವೈಸ್ ಇದೆ. ಮತ್ತೆ ಹೆವಿ ಇದೆ. ಇದು ಬೇಗ ಮೆಲ್ಟ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ, ತುಂಬ ಹೆವಿ ಬರುತ್ತೆ. ಇದು ಇಂಡ್ವೇರ್ದು ಕುಕ್ ಟಾಪ್ಸ್ ಬರುತ್ತೆ. ಇದು ಇಂಡ್ವೇರು ವಿತ್ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಸಿಗುತ್ತೆ, ಮ್ಯಾನ್ಯಲ್ ಬೇಕಾದ್ರೆ ಮ್ಯಾನ್ಯಲ್ ಸಿಗುತ್ತೆ. ಈಗ 3 ಬರ್ನಲ್ಲು 3000 ಕೊಡ್ತೀವಿ. ವಿತ್ ಗ್ಲಾಸ್ ಬರುತ್ತೆ. 3000 ಸ್ಟಾರ್ಟ್ ಆಗುತ್ತೆ ಇದ್ರ ಪ್ರೈಸ್. ಮಾಡೆಲ್ ಮೇಲೆ ಪ್ರೈಸ್ ವೇರಿ ಆಗ್ತದೆ. ಇದು 3000 ಬರುತ್ತೆ. ಎಲ್ಲ ಬ್ರ್ಯಾಂಡು ಮಿಕ್ಸ್ ಇದೆ ಸರ್. ಒಂದೊಂದು ಬ್ರ್ಯಾಂಡ್ ಒಂದೊಂದೇ ಹೇಳೋಕ್ಕಾಗಲ್ಲ. ಅದಕ್ಕೆ ಇದೆಲ್ಲ ಒಳ್ಳೆ ಅಂದರೆ ಸೆಲೆಕ್ಷನ್ ಪೀಸು. ಕಸ್ಟಮರ್ ರಿವ್ಯೂ ಮೇಲೆ ಎಲ್ಲ ಡಿಸ್ಪ್ಲೇ ಹಾಕಿರೋದು ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ. ನೆಕ್ಸ್ಟ್ ಬರ್ತೀವಿ ಅಂದರೆ ಕ್ರಾಂಪ್ಟನ್ ಇದೆ. ಕ್ರಾಂಪ್ಟನಲ್ಲಿ ಈ ಥರ ಮಾಡೆಲ್ಸ್ ಬರುತ್ತೆ. ಇದು ವಿತ್ ಶೆಲ್. ನಮ್ಗೆ ಎಲೆಕ್ಟ್ರಿಕ್ ಬೇಡ, ಶೆಲ್ ಬೇಕಂದರೆ ಶೆಲ್ ಆಪ್ರೇಟರ್ ಸಿಗುತ್ತೆ. ಇದ್ರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಆಮೇಲೆ ಮ್ಯಾಟ್. ಇದು ಕಲರು ಅಷ್ಟೇ ತುಂಬ ಲುಕ್ ಇದೆ. ಇದು ನಾಬು ಅಷ್ಟೇ ತುಂಬಾ ಚೆನ್ನಾಗಿದೆ. ಫಿನಿಶಿಂಗು ತುಂಬ ಚೆನ್ನಾಗಿ ಹೂಡಿದ್ದಾರೆ. ಇದು ಫುಲ್ ಎಲ್ಲ ಮ್ಯಾಟ್ ಫಿನಿಶಿಂಗು, ಸ್ಕ್ರ್ಯಾಚ್ ಆಗಲ್ಲ ನಿಮಗೆ. ಗ್ಲಾಸ್ ಆದರೆ ಸ್ಕ್ರ್ಯಾಚ್ ಆಗುತ್ತೆ ಅಂದರೆ ಇವೆಲ್ಲ ಸ್ಕ್ರ್ಯಾಚ್ ಆಗಲ್ಲ. ಮತ್ತು ಇದು ಅಷ್ಟೇ ಬಿಗ್ ಬರ್ನಲ್ಲಿ ಒಂದು ಮೀಡಿಯಮ್, 2 ಸ್ಮಾಲ್ ಬಂದು. ಇದೆಲ್ಲ ಹೊಸ ಮಾಡೆಲ್ಸ್. ಇದರಲ್ಲಿ 3 ಬರ್ನಲ್ಲಿ ಬೇಕಾದ್ರೆ 3 ಬರ್ನಲ್ಲಿ ಸಿಗುತ್ತೆ ಇದು ನಿಮಗೆ. 3 ಬರ್ನಲ್ಲೂ 4 ಬರ್ನಲ್ಲಿ ಸೈಜಸ್ ಬೇಕಾದ್ರೆ ಸೈಜ್ ಸಿಗುತ್ತೆ. ಮತ್ತು 3 ಬರ್ನಲ್ಲಿ ಇಷ್ಟು ದೊಡ್ಡದು ನಮಗೆ ಬೇಡ, ಚಿಕ್ಕ ಸೈಜ್ ಬೇಕಂದರೆ ಇಲ್ಲಿ ಸ್ಮಾಲ್ ಸೈಜು ಸಿಗುತ್ತೆ. ಮತ್ತು ಇದು ಬಂದರೆ ಇದು ಜಾಸ್ತಿ ಕ್ರಾಂಪ್ಟನಲ್ಲಿ ತುಂಬ ಎಷ್ಟು ಮೂಮೆಂಟ್ ಮಾಡಲ್. ಇದು ಆಲ್ಮೋಸ್ಟ್ 5 ಇಯರಿಂದ ಒಳ್ಳೆ ಸೇಲಿಂಗ್ ಇದೆ. ಇದು ಇದರಲ್ಲಿ ಸೇಫ್ಟಿ ಡಿವೈಸ್ ಬರುತ್ತೆ. ಒಂದು ಬಿಗ್ ಬರ್ನಲ್ಲಿ ಬರುತ್ತೆ, ಒಂದು ಮೀಡಿಯಮ್, 2 ಸ್ಮಾಲ್ ಬರುತ್ತೆ. ಇದರಲ್ಲಿ ಇನ್ನೊಂದೇನು ಆಪ್ಷನ್ ಅಂದರೆ ಟೈಮ್ ಸೆಟ್ ಮಾಡ್ಕೋಬೋದು. ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿಮಗೆ 3 ಅವರ್ವರೆಗೂ ಟೈಮ್ ಸೆಟ್ ಮಾಡ್ಕೋಬೋದು. ಆ ಟೈಮಿಗೆ ಇಟ್ಟು ನೀವೆಲ್ಲಾದರೂ ಹೋಗ್ಲಿ, ಅದು ನೀವು ಬರೋಷ್ರೊಳಗೆ ಆಫ್ ಆಗಿರುತ್ತೆ. ಇವಾಗ ನಾವು ನೀರು ಕಾಯಿಸ್ತೀವಿ, ಏನೋ ಒಂದಿಲ್ಲ ಒಂದು ಕುಕ್ಕರ್ ವಿಷಲ್ ಇಷ್ಟೊಂದು ನಿಮಿಷಕ್ಕೆ ಬರುತ್ತೆ ಅಂತ ಒಂದು ಐಡಿಯಾ ಇಟ್ಕೊಂಡು ನೀವು ಫಿಕ್ಸ್ ಮಾಡೋದ್ರೆ ಅದು ಮುಂದೆ ನಿಂತ್ಕೋಬೇಕು ಅನ್ನೋದೇನಿಲ್ಲ, ಅದೇ ಆಫ್ ಆಗಿಬಿಡುತ್ತೆ. ಮತ್ತೆ ನೀವು ಡಬಲ್ ಕ್ಲಿಕ್ ಮಾಡೋರ್ಗೂ ಅದು ಆನ್ ಆಗೋದಿಲ್ಲ. ಆ ಥರ ಆಪ್ಷನ್ ಇದೆ. ಮತ್ತು ಇದು ಸಿಂಗಲ್ ಫ್ಲೇಮ್ ಬೇಕಾದ್ರೆ ಸಿಂಗಲ್ ಫ್ಲೇಮ್ ಮಾಡ್ಕೋಬೋದು. ಇದು ಈ ಥರ ಯಾಕೆ ಡಿಸೈನ್ ಕೊಟ್ಟಿದ್ದಾರೆ ಅಂದರೆ ನಾವು ನಿಂತ್ಕೊಂಡು ಕುಕ್ ಮಾಡುವಾಗ ಬಾಡಿಗೂ ಹೀಟ್ ಆಗಲ್ಲ, ಆಮೇಲೆ ಈ ನಾಬು ಹೀಟ್ ಬರಲ್ಲ. ಅದಕ್ಕೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿ ಮೂಮೆಂಟ್ ಇದೆ. ಎಲ್ಲ ಅಂದರೆ ಟೈಮರ್ ಯಾಕೆ ಅಯ್ಯೋ ನಾವು ಯೂಸ್ ಮಾಡಲ್ಲ ಅಂತ, ಬಟ್ ಟೈಮ್ ಅಂತ ಬಂದಮೇಲೆ ಅದೇನಾದ್ರು ಅರ್ಜೆಂಟ್ ಇದ್ದರೆ, ಈಗ ನಾವು ಹಾಲೆಲ್ಲ ಉಕ್ಕಿಸ್ತೀವಿ ಅನ್ನೋದಾದರೆ ಟೈಮ್ 10-12 ನಿಮಿಷಕ್ಕೆಲ್ಲ ಹಾಲು ಕಾಯುತ್ತೆ, ಇಟ್ಟರು ಆಟೋಮೆಟಿಕ್ಕಾಗಿ ಅದೇ ಇದಾಗುತ್ತೆ. ಆಮೇಲೆ ಈಗ ಏನಾದ್ರು ಒಂದು ಬಿರಿಯಾನಿನ ಮಾಡಿ ದಮ್ ಕಟ್ತೀರಾ ಅಂದರೆ ಆ ಟೈಮ್ ಸೆಟ್ ಮಾಡಿ ಎಲ್ಲರೂ ಹೋದರೆ ಅವ್ರನ್ನ ಮುಂದೆ ನಿಂತ್ಕೋಬೇಕು ಅನ್ನೋದು ಏನಿರಲ್ಲ, ಅದೇ ಕಟ ಆಫ್ ಮಾಡುತ್ತೆ. ಮತ್ತೇನು ಗೊತ್ತಾ, ಅದು ಇದ್ರೆ ನಾವು ಯೂಸ್ ಮಾಡ್ತೀವಿ. ಕಸ್ಟಮರ್ ಅಂತ ನಾವು ಯೂಸ್ ಮಾಡಲ್ಲ, ನಮಗೆ ಬೇಡ ಅಂತ, ಬಟ್ ಅದಿದ್ರೆ ಖಂಡಿತ ಯೂಸ್ ಮಾಡ್ತೀವಿ. ಇದು ಮುಂಚೆ ಬಂದಾಗ ಯೋಚನೆ ಮಾಡೋರು ತೊಗೊಳಕ್ಕೆ, ಇವತ್ತು ಬೇರೆಯವ್ರಿಗೆಲ್ಲ ರೆಕಮೆಂಡ್ ಮಾಡ್ತಾರೆ, ಅಷ್ಟು ಚೆನ್ನಾಗಿದೆ ಈ ಪ್ರಾಡಕ್ಟ್. ತೊಗೊಂಡಿರೋರು ಬೇರೆಯವ್ರಿಗೆ ಕೊಡಿಸ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ತಿಳ್ಕೊಬೇಕು ಕಸ್ಟಮರ್ ರಿವ್ಯೂ ಚೆನ್ನಾಗಿದೆ ಅಂತ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಸರ್ವಿಸ್ ಇಶ್ಯೂ ಇಂದ ಸರ್ವಿಸ್ ಪ್ರಾಬ್ಲಮ್ ಅಂತ ಬರುತ್ತೆ ಬಿಟ್ಟರೆ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಎಲ್ಲೂ ಬರಲ್ಲ.
ಈಗ ಟೆಕ್ನಿಷಿಯನ್ ಹೋಗೋದು ಲೇಟ್ ಆಗಿರುತ್ತೆ, ಕಸ್ಟಮರ್ಗೆ ಇನ್ ಟೈಮಿಗೆ ಬಂದಿರಲ್ಲ, ಅವಾಗ ಏನಾಗುತ್ತೆ ಸರ್ವಿಸ್ ಚೆನ್ನಾಗಿಲ್ಲ ಅಂತ ರಿವ್ಯೂಸ್ ಆಗ್ತಾರೆ. ಬಟ್ ಹಂಗೆಲ್ಲ ಏನಿಲ್ಲ, ಏನೇ ಇದ್ರೂ ನಮಗೆ ಕಾಲ್ ಮಾಡಿ ನಾವು ಸರ್ವಿಸ್ ಕೊಡಿಸ್ತೀವಿ. ಒಂದಿನ ಲೇಟ್ ಆಗ್ಬೋದು ಬಟ್ ಸರ್ವಿಸ್ ನಾವು ಕೊಡಿಸ್ತೀವಿ. ಇದರಲ್ಲಿ ಸೈಜಸ್ ನೋಡ್ಕೊಳ್ಳಿ, ಇದು 2 ಫೀಟ್ ಬರುತ್ತೆ. ಇದು ನೀವು 2-in-1 ಆಪ್ಷನ್ ಅಂತಲ್ಲ, ಅವಾಗಲೇ ಇದನ್ನ ನೀವು ಟೇಬಲ್ ಟಾಪ್ ಥರ ಇಟ್ಕೋಬಹುದು. ಈ ಥರ ಬಿಲ್ಟ್ ಮಾಡೋದ್ರಿಂದ ನಿಮ್ಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಫಿನಿಶಿಂಗ್ ನೀಟಾಗಿದೆ. ಇದು 2.5 ಫೀಟ್ ಆಯಿತು. ಮತ್ತು 3 ಫೀಟ್ ಬೇಕಾದ್ರೆ 3 ಫೀಟ್ ಇದೆ. ಇದು 3 ಫೀಟ್ ಇದೆ. ನೆಕ್ಸ್ಟ್ ಬಂದರೆ ಇದು ಬರುತ್ತೆ ಈ ಮಾಡಲ್. ನಮಗೆ ಸ್ವಲ್ಪ ತುಂಬ ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಈ ಥರ ಹೋಗ್ಬೋದು. ಡಿಫ್ರೆನ್ಸ್ ಏನಂದರೆ ಈ ರಿಂಗ್ ಮೇಲೆ ಪ್ರೈಸ್ ವೇರಿ ಆಗುತ್ತೆ. ಇದು 2 ಬ್ರಾಸ್ ಬಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಬರುತ್ತೆ. ಇದು 1 ರಿಂಗ್ ಅಲ್ಯೂಮಿನಿಯಂ 1 ರಿಂಗ್ ಬ್ರಾಸ್ ಬಂದರೆ ಪ್ರೈಸ್ ಕಮ್ಮಿ ಬರುತ್ತೆ. ನೆಕ್ಸ್ಟ್ ಕುಕ್ ಟಾಪಲ್ಲೆಲ್ಲ ನೋಡ್ತೀರಂದರೆ ಈಗ ಕ್ರಾಂಪ್ಟನೆಲ್ಲ ಹೊಸ್ದಾಗಿ ಲಾಂಚ್ ಮಾಡಿದ್ದಾರೆ. ಇವೆಲ್ಲ ಕುಕ್ ಟಾಪ್ಸ್ಗಳು ಬರುತ್ತೆ. ಇವೆಲ್ಲ ನಿಮಗೆ ಲಾಕ್, ಇವಾಗ ನಾವೆಲ್ಲ ಹಿಂಗೆ ಲಿಫ್ಟ್ ಮಾಡಿದಾಗ ಎಲ್ಲ ಬಿದೋಗುತ್ತಲ್ಲ, ಇದರಲ್ಲಿ ಬೀಳಲ್ಲ, ಎಲ್ಲ ಲಾಕ್ ಮಾಡ್ಕೋಬೋದು. ಇದು ಕುಕ್ ಟಾಪ್ ತುಂಬ ದೊಡ್ಡ ಸೈಜ್ ಕೊಟ್ಟಿದ್ದಾರೆ. ಇದು ತುಂಬ ಇನ್ನು ಮಾಡಲ್ಸ್ಗಳಿದ್ದಾವೆ ಬಟ್ ಡಿಸ್ಪ್ಲೇ ಹಾಕಿಲ್ಲ. ನೆಕ್ಸ್ಟ್ ಬಂದರೆ ಇದೊಂದು ಮಾಡಲ್ ಇದೆ. ಇದು ಅಷ್ಟೇ ಕುಕ್ ಟಾಪ್ ತುಂಬ ಡಿಫ್ರೆಂಟ್ ಆಗಿದೆ. ಇದು ಎಲ್ಲ ಹೆವಿ ಬರುತ್ತೆ. ಪ್ರೈಸ್ ಆಲ್ಮೋಸ್ಟ್ ಎಲ್ಲ ಕಮ್ಮಿನೇ ಇದೆ ಸರ್. ಈಗ ಕೇಳ್ತಾರೆ ಕುಕ್ ಟಾಪಲ್ಲಿ ಯಾವ ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ 4 ಬರ್ನಲ್ಗೆ ಹೋದರೆ 5,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 3 ಬರ್ನಲ್ಗೆ ಹೋದರೆ 3,000ಇಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಕಮ್ಮಿ ಯಾವುದೂ ಇಲ್ಲ, ಅದಕ್ಕಿಂತ ಇನ್ನೂ ಜಾಸ್ತಿನೇ ಹೋಗುತ್ತೆ. ನೆಕ್ಸ್ಟ್ ಇದು ಹಾಬು, ಸ್ವಲ್ಪ ಕಮ್ಮಿ ಪ್ರೈಸಲ್ಲಿ ಹಾಬ್ ಬೇಕಂದರೆ ಈ ಥರ ನೋಡ್ಬೋದು. ಇದು ಹಾಬ್ 19,000 ರೂಪಾಯಿಗೆ ಕೊಡ್ತಾ ಇದ್ದೀವಿ ನಾವು. ಇದು ಇನ್ನೊಂದು ಏನಂದರೆ ಇದು ನಾಬ್ ಎಲ್ಲ ತುಂಬಾ ಚೆನ್ನಾಗಿದೆ, ಫಿನಿಶಿಂಗ್ ಎಲ್ಲ, ಮತ್ತು ಕ್ಲೀನಿಂಗು ಈಸಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಕ್ಲೀನಿಂಗು ಈಸಿ ಬರುತ್ತೆ. ಇದು ನಿಮಗೆ ಕಮ್ಮಿ ಪ್ರೈಸಲ್ಲೇ ಸಿಗ್ತಾ ಇದೆ. ಸರ್ ಇನ್ನು ಕ್ರಾಂಪ್ಟನಲ್ಲಿ ತುಂಬ ಮಾಡಲ್ಸ್ಗಳಿದ್ದಾವೆ. ಇವಾಗ ಡಿಸ್ಪ್ಲೇ ಇರೋದನ್ನ ಮಾತ್ರ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಬಂದರೆ ಇದು ಬ್ಲಾ ಹಾರ್ಟಲ್ಲಿ ವಿತ್ ಆಟೋಮೆಟಿಕ್ ಬರುತ್ತೆ. ಕಮ್ಮಿ ಪ್ರೈಸಲ್ಲಿ ಕುಕ್ ಟಾಪ್ ಬೇಕು ವಿತ್ ಆಟೋಮೆಟಿಕ್ ಬೇಕಂದರೆ ಈ ಮಾಡಲ್ ತೊಗೋಬೇಕು. ಇದು ಸೈಜು ತುಂಬ ದೊಡ್ಡದು ಬರುತ್ತೆ, ಪ್ರೈಸು ಕಮ್ಮಿ ಇದೆ ಇದ್ರದ್ದು. ಮತ್ತು ಇಂಡ್ವೇರಲ್ಲಿ ಇದು ಫುಲ್ ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಮತ್ತು ಇದೆಲ್ಲ ನಿಮಗೆ ಕಲರೇ ಡಿಫ್ರೆಂಟಾಗಿ ಕೊಟ್ಟೆ. ಒಂದೊಂದು ಬ್ರ್ಯಾಂಡಲ್ಲಿ ಒಂದೊಂದು ಥರ ಕಲರ್ಸ್ ಚೇಂಜ್ ಮಾಡ್ತಾ ಇದ್ದಾರೆ. ಮತ್ತು ಇದು ಅಷ್ಟೇ ಫುಲ್ ಬ್ರಾಸ್ ಬರುತ್ತೆ, ಫುಲ್ ಮ್ಯಾಟ್ ಬರುತ್ತೆ. ಇದು ತುಂಬ ಚೆನ್ನಾಗಿದೆ. ಮತ್ತು ಐವಾಸಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲಿ ಬೇಕು ಅಂದರೆ ಐವಾಸ್ ಸಿಗುತ್ತೆ. 5 ಇಯರ್ ವಾರಂಟಿ ಬರುತ್ತೆ. ಇದೆಲ್ಲ ಸ್ವಿಲ್ ಪ್ರೂಫ್ ಬರುತ್ತೆ. 3 ಫೀಟ್ ಇದೆ. ಇದರಲ್ಲಿ ಸೈಜಸ್ ಬೇಕಾದ್ರೆ ಸೈಜಸ್ ಸಿಗುತ್ತೆ. ಇದೆಲ್ಲದಕ್ಕೂ ಕೂಡ ವಾರಂಟಿ ಎಲ್ಲ ಇರುತ್ತೆ ಅಲ್ವಾ? ಎಲ್ಲದಕ್ಕೂ ವಾರಂಟಿ ವಿತ್ GST ಬಿಲ್. ಎಲ್ಲ ಕಂಪ್ನಿ ಐಟಮೇ ಸರ್. ಕೆಲವೊಂದು ಬ್ರ್ಯಾಂಡ್ ಎಲ್ಲರಿಗೂ ಗೊತ್ತಿರುತ್ತೆ, ಕೆಲವೊಂದು ಬ್ರ್ಯಾಂಡ್ ಗೊತ್ತಿರಲ್ಲ. ಅದು ಬಿಟ್ಟರೆ ಎಲ್ಲ ಬ್ರ್ಯಾಂಡ್ ಐಟಮ್ಸೇ ಕೊಡೋದು. ಅನ್ಬ್ರ್ಯಾಂಡ್ ಯಾವುದೂ ನಾವು ಸೇಲ್ ಮಾಡಲ್ಲ, ಯಾಕಂದರೆ ಆಫ್ಟರ್ ಸರ್ವಿಸ್ ತುಂಬ ಕಷ್ಟ ಆಗುತ್ತೆ. ಇವಾಗೇನೋ ನಾವು ಬೇರೆ ಬ್ರ್ಯಾಂಡ್ ಹಾಕ್ಬಿಟ್ಟು ಅಡ್ವರ್ಟೈಸ್ಮೆಂಟ್ಗೆ ಕಮ್ಮಿ ಪ್ರೈಸಲ್ಲಿ ನಾವು ಕೊಟ್ಬಿಡ್ಬೋದು. ನಾಳೆ ಸರ್ವಿಸ್ ಎಲ್ಲ ಬೇಕಂದರೆ ನಿಮಗೆ ಕಷ್ಟ ಆಗುತ್ತೆ. ಅದೇ ಹೇಳಿದೆ, 1,000-2,000 ಜಾಸ್ತಿ ಆದ್ರೂ ಬ್ರ್ಯಾಂಡ್ ಐಟಮ್ಗೆ ಹೋಗಿ ಅಂತ ಅದಕ್ಕೆ ಹೇಳೋದು. ಯಾಕಂದರೆ ಇವೆಲ್ಲ ನಾವು ಡೈಲಿ ಯೂಸ್ ಮಾಡೋಂಥ ವಸ್ತು. ಒಂದು ದಿವಸ ಯೂಸ್ ಮಾಡಿಬಿಟ್ಟು ಎಲ್ಲೂ ಎತ್ತಿಡಲ್ಲ. ನಮಗೆ ಡೈಲಿ ಯೂಸ್ ಮಾಡೋ ಟೈಮಲ್ಲಿ ಏನಾಗುತ್ತೆ, ಸರ್ವಿಸ್ಗಳು ಬಂದೇ ಬರುತ್ತೆ. ಬಂದಾಗ ನಮಗೆ ಸರ್ವಿಸ್ ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ. ಕೆಲವೊಂದು ಸರ್ವಿಸ್ ಇಲ್ಲದೆ ಪ್ರಾಡಕ್ಟೇ ಬೇರೆ ತೊಗೋತಾ ಇದ್ದಾರೆ, ಹಂಗಾಗ್ಬಿಡುತ್ತೆ. ಅದಕ್ಕೆ ತೊಗೋತೀರಾ ವಾರಂಟಿ ಇರೋದನ್ನ ಮತ್ತು ಕಂಪ್ನಿ ಬ್ರ್ಯಾಂಡೇ ತೊಗೊಳ್ಳಿ. ತುಂಬ ಅನ್ಬ್ರ್ಯಾಂಡ್ ಬರ್ತಾ ಇದೆ, ಕಮ್ಮಿ ಇದೆ ನೋಡಿ ಪ್ರೈಸ್ ಚೆನ್ನಾಗಿದೆ ಅಂತ, ಬಟ್ ವಾರಂಟಿ ಎಲ್ಲ ಅವ್ರು ಕೊಡಲ್ಲ. ಕೆಲವ್ರು ಕೊಡ್ತೀನಿ ಅಂತ ಹೇಳ್ಬೋದೇನೋ, ಅವ್ರ ಕಡೆಯಿಂದ ಕೊಡ್ತಾರೆ, ಬಟ್ ಕಂಪ್ನಿ ಯಾವುದು ಅದಕ್ಕೆ ಬರಲ್ಲ. ನೆಕ್ಸ್ಟು ನೀವು ಬಿಲ್ಟಿನ್ ಓವನ್ಸ್ಗಳು. ಬಿಲ್ಟಿನ್ ಓವನ್ಗಳು ಇಲ್ಲಿ ನಮ್ಮ ಹತ್ರ 3 ಮಾಡಲ್ಸ್ಗಳಿದ್ದಾವೆ. ಇಲ್ಲಿ ಏನಂದರೆ ನಿಮಗೆ ಫೇಬರಲ್ಲಿದೆ, ಎಲಿಕಾದಲ್ಲಿದೆ, ಕ್ರಾಂಪ್ಟನಲ್ಲಿದೆ. ಇಲ್ಲಿ ಇವಾಗ ಕ್ರಾಂಪ್ಟನಲ್ಲಿರೋ ಡಿಸ್ಪ್ಲೇ ಯಾವುದಿದೆ ಅದನ್ನು ಮಾತ್ರ ನಾನು ಹೇಳ್ತೀನಿ. ಇದು ಬಿಲ್ಟಿನ್ ಓವನ್ಗಳು. ಇದೆಲ್ಲ ನೀವು ಫ್ರೀ ಸ್ಟ್ಯಾಂಡಿಂಗ್ ಥರ ಇಡೋಕ್ಕಾಗಲ್ಲ. ಈ ಥರ ವುಡ್ ವರ್ಕ್, ಈ ಥರ ಎಲ್ಲ ಪ್ಲ್ಯಾನಿಂಗ್ ಮಾಡ್ತೀರಾ ಅಂದರೆ ವುಡ್ ವರ್ಕಲ್ಲೆಲ್ಲ ವರ್ಕ್ ಮಾಡಿಸ್ಬಿಟ್ಟು ಈ ಥರ ಫಿಕ್ಸ್ ಮಾಡಿಸ್ಬೇಕು ಇದನ್ನೆಲ್ಲ. ಇದೆಲ್ಲ ನಿಮಗೆ ಗ್ರಿಲ್ ಆಪ್ಷನ್ ಎಲ್ಲ ಬರುತ್ತೆ, ಬೇಕಿಂಗ್ ಆಪ್ಷನ್ ಎಲ್ಲ ಬರುತ್ತೆ, 15 ಫಂಕ್ಷನ್ಸ್ ಬರುತ್ತೆ. ಇದು ಫುಲ್ ಎಲ್ಲ ಅಂದರೆ ಟಾಪ್ ಮಾಡಲ್. ಇದು ಎಲ್ಲ ಫುಲ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇಲ್ಲಿ ನಿಮ್ಗೆ ಯಾವ ಥರ ಫುಡ್ ಬೇಕೋ ಅದು ಇಲ್ಲಿ ಫೋಟೋಸೇ ಬರುತ್ತೆ. ಇಲ್ಲಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಕುಕ್ಕಿಂಗ್ ಯಾವ ಥರ ಬೇಕೋ ಅದನ್ನು ತೊಗೋಬೋದು. ಗ್ರಿಲ್ ಆಪ್ಷನ್. ಮತ್ತು ಇದು ಅದು ಟೈಮಿಂಗ್ ಕಟ್ ಆಫ್ ಮಾಡಬೇಕಂದ್ರೆ ಆ ಟೈಮ್ಗೂ ಕಟ್ ಆಫು ಆಗುತ್ತೆ, ಆ ಥರ ಆಪ್ಷನ್ ಇದೆ. ಸಭಾ ಫಂಕ್ಷನ್ ಇದೆ. ಮತ್ತು ಇದರಲ್ಲಿ ಏನು ಗೊತ್ತಾ, ಇವಾಗ ನಮಗೆ ಇಲ್ಲಿ ಹೀಟಿಂಗ್ ಬೇಡ, ಇಲ್ಲಿ ಮಾತ್ರ ಬೇಕು ಅಂದರೆ ಆ ಥರನೂ ಆಪ್ಷನ್ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಆಪ್ಷನ್ ಮಾಡ್ಕೋಬೋದು. ಇದೆಲ್ಲ ಕಂಪ್ನಿ ಟೆಕ್ನಿಷಿಯನು ಲೈವ್ ಆಗಿ ಡೆಮೋ ಕೊಡ್ತಾರೆ ನಿಮಗೆ ಫಿಕ್ಸಿಂಗ್ ಮಾಡೋಕ್ಕೆ ಬಂದಾಗ. ನೆಕ್ಸ್ಟು ಸಿಂಪಲಾಗಿ ಬೇಕಂದರೆ ಈ ಮಾಡಲ್ಗೆ ಹೋಗ್ಬೋದು. ಇದು ಬಂದು ಏರ್ ಫ್ರೈಯರ್. ಈಗ ಏರ್ ಫ್ರೈಯರ್ಗೆ ಬೇರೆ ಥರ ತೊಗೋಬೇಕಾಗತ್ತೆ. ಇನ್ನೂ ಒಂದು ಇದರಲ್ಲಿ ವಿತ್ ಓವನ್ ಸಿಗುತ್ತೆ, ಏರ್ ಫ್ರೈಯರು ಸಿಗುತ್ತೆ, ಗ್ರಿಲ್ ಆಪ್ಷನ್ ಇದೆ. ಇವೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ಇದೆ ಸರ್. ಇವೆಲ್ಲ ಫುಲ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ. ಇವೆಲ್ಲ ಸೈಜ್ 2 ಫೀಟ್ ಬರುತ್ತೆ. ಇದು ಮೈಕ್ರೋ ಓವನ್ ಬರುತ್ತೆ. ಮೈಕ್ರೋ ಓವನ್ ಅಂದರೆ ಇದು 2-in-1 ಆಪ್ಷನ್ ಇದೆ. ಇಲ್ಲಿರೋ ಡಿಸ್ಪ್ಲೇ ಕನ್ವೆನ್ಷನು, ಹೀಟಿಂಗ್ ಆದರೂ ಮಾಡ್ಕೋಬೋದು, ಬೇಕಿಂಗು ಮಾಡ್ಕೋಬೋದು. ಇವೆರಡರಲ್ಲಿ ನೀವು ಬರೀ ಬೇಕಿಂಗ್ ಮಾತ್ರ ಮಾಡ್ಕೋಬೋದು. ಬೇಕಿಂಗ್ ಮಾಡ್ಕೊಂಡು ಹೀಟ್ ಆಗುತ್ತೆ ಬಟ್ ಮಿನಿಟ್ ಲೆಕ್ಕ ತೊಗೊಳುತ್ತೆ. ಇದು ನೀವು ವಿಡಿಯೋದಲ್ಲಿ ತುಂಬ ಡೀಟೇಲ್ಸಾಗಿ ಹೇಳೋಕ್ಕಾಗಲ್ಲ.
ನೀವು ಶೋರೂಮ್ಗೆ ಬಂದರೆ ಅದ್ರ ಫ್ಯೂಚರ್ಸ್ ಬಗ್ಗೆ ಯಾವ ಥರ ಯೂಸ್ ಮಾಡೋದು ಏನು ಮತ್ತು ಏನೇನು ಫಂಕ್ಷನ್ ಬರುತ್ತೆ ಅದನ್ನು ನಾವು ಖಂಡಿತ ಹೇಳ್ತೀವಿ. ಇಲ್ಲಿ ಏನಿದೆ ಮೇನ್ ಪಾಯಿಂಟ್ಸ್ ಮಾತ್ರ ಹೇಳ್ತಾರೆ ಅದು. ಮೇಡಮ್ ಈಗ ನೆಕ್ಸ್ಟ್ ಏನಿದೆ ಮೇಡಮ್ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಇವಾಗ ನೆಕ್ಸ್ಟು ಡಿಶ್ ವಾಶ್ ಸರ್. ಇವಾಗ ಪಾತ್ರೆ ತೊಳೆಯೋಕ್ಕೆ ಕೆಲಸದವ್ರು ಜಾಸ್ತಿ ಸಿಗ್ತಾ ಇಲ್ಲ, ಮತ್ತು ಕೆಲವು ಕಡೆ ಎಲ್ಲ ತುಂಬ ಡಿಮ್ಯಾಂಡ್ ಮಾಡ್ತಾರೆ. ಅದಕ್ಕೆ ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಅಂತ ನೀವು ಡಿಶ್ ವಾಷರ್ ಮೇಲೆ ಹಾಕ್ಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ನೀವು ಅವಾಗ ವಾಶ್ ಮಾಡ್ಕೋಬೋದು. ಒಬ್ರು ಬರಬೇಕು ಕಾಯಬೇಕು ಅನ್ನೋದು ಇರಲ್ಲ. ಇಲ್ಲಿ ಇರೋದು ಇದರಲ್ಲಿ ಆಲ್ಮೋಸ್ಟ್ 3-4 ಮಾಡೆಲ್ಸ್ಗಳು ಬರುತ್ತೆ. ಇಲ್ಲಿರೋದು 14 ಪ್ಲೇಸ್. ಇಲ್ಲಿ ಪ್ರೋಗ್ರಾಮ್ಸ್ಗಳು ಬರುತ್ತೆ, ನಿಮ್ಗೆ ಯಾವ ಪ್ರೋಗ್ರಾಮ್ಸ್ ಬೇಕೋ ಅದಕ್ಕೆ ಸೆಟ್ ಮಾಡ್ಕೋಬೋದು. ಈಗ ಕ್ವಿಕ್ ವಾಶ್ ಬರುತ್ತೆ, ನಾರ್ಮಲ್ ಆಗಿ ಜಾಸ್ತಿ ಏನು ಆಯಿಲ್ ಇರಲ್ಲ ಏನಿರಲ್ಲ, ಸಿಂಪಲ್ ಆಗಿ ವಾಷಿಂಗ್ ಬೇಕಂದ್ರೆ ಕ್ವಿಕ್ ವಾಶ್ಗೆ ಹಾಕೋಬೋದು. ತುಂಬ ಆಯಿಲಿ ಎಲ್ಲ ಇರುತ್ತೆ, ಜಾಸ್ತಿ ಆಯಿಲ್ ಜಾಸ್ತಿ ಏನೋ ಇದ್ರೆ 70 ಡಿಗ್ರಿ ಹಾಟ್ ವಾಟರ್ ಅಂತ ಬರುತ್ತೆ, ಎಕೋ ವಾಶ್ ಅಂತ ಬರುತ್ತೆ. 5 ಪ್ರೋಗ್ರಾಮ್ಸ್ಗಳು ನೀವು ಸೆಟ್ ಮಾಡ್ಕೋಬೋದು. ಇದರಲ್ಲಿ ಯಾವ ಪ್ರೋಗ್ರಾಮ್ಸ್ ಬೇಕೋ ಅದನ್ನ. ಓಕೆ, ಈಗ ಸೆಟ್ ಯಾವ ರೀತಿ ಎಲ್ಲ ಜೋಡಿಸ್ಬೇಕು ಮೇಡಮ್ ಇದನ್ನ? ಇಲ್ಲಿ ಇವಾಗ ರ್ಯಾಕ್ ಬರುತ್ತೆ ಸರ್. ಓಕೆ, ಈ ಥರ 2 ರ್ಯಾಕ್ಸ್ ಬರುತ್ತೆ, ಅಪ್ಪರು ಲೋಯರು ಬರುತ್ತೆ. ಇದು ನಿಮ್ಗೆ ಅಪ್ ಆ್ಯಂಡ್ ಡೌನು ಮಾಡ್ಕೋಬೋದು, ಜಾಸ್ತಿ ಹೈಟ್ ಬೇಕಾದ್ರೆ ಹೈಟ್ ಮಾಡ್ಕೋಬೋದು, ಡೌನ್ ಬೇಕಾದ್ರೆ ಡೌನ್ ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ ಇದು. ಆಮೇಲೆ ಇಲ್ಲೊಂದು ಬರುತ್ತೆ, ಇದು ಅಷ್ಟು ಅಡ್ಜಸ್ಟಬಲ್, ನಿಮ್ಗೆ ಇದು ಬೇಡ ಅಂದರೆ ಫೋಲ್ಡಿಂಗ್ ಮಾಡ್ಕೋಬೋದು. ಈಗ ಕುಕ್ಕರೆಲ್ಲ ಇಡ್ತೀವಿ ಅಂದಾಗ ಇದನ್ನು ನಾವು ಫೋಲ್ಡಿಂಗ್ ಮಾಡ್ಕೋಬೋದು, ಪ್ಲೇಟ್ಸ್ ಎಲ್ಲ ಇಡ್ತೀವಿ ಅಂದಾಗ ಇದನ್ನು ರಿಮೂವ್ ಮಾಡ್ಕೋಬೋದು. ಜಾಸ್ತಿ ಇರುವಂಥ ಪಾತ್ರೆಗಳನ್ನ ತೊಳಿಬೋದು, ಎಲ್ಲಾನು ವಾಶ್ ಮಾಡ್ಬೋದು. ಕೆಲವರೆಲ್ಲ ಕ್ವಶನ್ ಕೇಳ್ತಿದ್ರು, ಮುದ್ದೆ ತಪ್ಪಲೆಲ್ಲ ವಾಶ್ ಮಾಡ್ಬೋದು. ಅವೆಲ್ಲ ವಾಶ್ ಮಾಡೋಕ್ಕಾಗಲ್ಲ, ನಾರ್ಮಲ್ ಕುಕ್ಕಿಂಗ್ ಏನು ಮಾಡ್ತಿರೋ ಅದನ್ನು ವಾಶ್ ಮಾಡ್ಕೋಬೋದು. ಇದೆಲ್ಲ ನಿಮಗೆ ಕಟ್ಲರಿ ಬರುತ್ತೆ ಎಕ್ಸ್ಟ್ರಾ, ಇದು ಬೇಡ ಅಂದರೆ ರಿಮೂವ್ ಮಾಡೂ ಇಡ್ಬೋದು. ಸ್ಪೂನ್ಸ್ ಎಲ್ಲ ಹಾಕೋಕ್ಕೆ ಇದು ಕಟ್ಲಸಿ ಬರುತ್ತೆ. ವಾಟರ್ ಎಲ್ಲ ಇಲ್ಲಿ ಮತ್ತೆ ಅಲ್ಲಿ ಸ್ಪ್ರೇ ಆಗುತ್ತೆ, ಎಲ್ಲ ಹಿಂಗೆ ವಾಶ್ ಆಗುತ್ತೆ ಅಂತಲ್ಲ. ಈ ವಾಟರ್ ಬಂದು ತುಂಬ ಸ್ಪೀಡಲ್ಲಿ ಟರ್ನ್ ಆಗೋದ್ರಿಂದ, ಅಂದರೆ ಪಾತ್ರೆಗಳೆಲ್ಲ ರಿವರ್ಸಲ್ಲಿ ಇಡಬೇಕು, ಯಾರು ಸ್ಟ್ರೈಟಾಗಿ ಇಡಬಾರ್ದು. ರಿವರ್ಸಲ್ಲಿ ಇಟ್ಟರೆ ಮಾತ್ರ ವಾಟರ್ ಎಲ್ಲ ಕಡೆ ಸ್ಪ್ರೆಡ್ ಆಗೋದ್ರಿಂದ ನೀಟಾಗಿ ವಾಶ್ ಆಗುತ್ತೆ. ಅದೆಲ್ಲ ವಿಡಿಯೋಗಳೆಲ್ಲ ಇದೆ, ಕಸ್ಟಮರ್ಗೆ ಡೌಟ್ ಇದ್ರೆ ಕಾಲ್ ಮಾಡಿದ್ರೆ ನಾವು ವಿಡಿಯೋಗಳನ್ನು ಕಳಿಸ್ಕೊಡ್ತೀವಿ ಆ ಥರ ವಾಶ್ ಮಾಡೋದೇನು. ಆಮೇಲೆ ಇಲ್ಲಿ ವೇಸ್ಟೇಜ್ ಎಲ್ಲ ಇಲ್ಲಿ ಸ್ಟೋರ್ ಆಗುತ್ತೆ, ಇದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಬಟ್ ನೀವೆಲ್ಲ ಜೋಡಿಸಿದಾಗ ಇದು ರೊಟೇಟ್ ಆಗುತ್ತಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡ್ಬಿಟ್ಟು ಆನ್ ಮಾಡಬೇಕು. ಆಮೇಲೆ ಇಲ್ಲಿ ನಿಮಗೆ ಲಿಕ್ವಿಡ್ ಸಾಲ್ಟ್ ಅಂತ, ಸಾಲ್ಟ್ ಅಂದರೆ ಕುಕ್ಕಿಂಗ್ ಸಾಲ್ಟ್ ಅಲ್ಲ, ಇದು ವಾಷಿಂಗ್ ಸಾಲ್ಟೇ ಬೇರೆ ಬರುತ್ತೆ. ಇವೆರಡರಲ್ಲಿ ಫಿಲ್ ಮಾಡಬೇಕು. ನಿಮ್ಗೆ ಎಷ್ಟು ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಏನು ಅಂತ. ಕಮ್ಮಿ ಆದರೆ ಅದು ಸೌಂಡ್ ಮಾಡುತ್ತೆ, ಮತ್ತೆ ತೆಗೆದು ಹಾಕ್ಬೋದು. ಆಮೇಲೆ ಎಲ್ಲೆಲ್ಲ ಸ್ಟೀಲ್, ಐ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ, ಈ 1 ರೂಪಾಯಿ ಕಾಯಿನ್ ಎಲ್ಲ ಮಾಡ್ತಾರಲ್ಲ ಆ ಥರ ಸ್ಟೀಲು. ಇದು ನಿಮಗೆ ರೆಸ್ಟ್ ಎಲ್ಲ ಹಿಡಿಯಲ್ಲ. ಇದಕ್ಕೆ 5 ಇಯರ್ಸ್ ಸ್ಟೀಲ್ಗೆ ವಾರಂಟಿ ಇದೆ. ಆಮೇಲೆ ಮೋಟ್ರ್ ವ್ಯಾರಂಟಿ 10 ಇಯರ್ ಇದೆ. ಎಲ್ಲ ಡೌಟ್ ವಾಷಿಂಗ್ ಆಗುತ್ತೆ ಇಲ್ವಂತ ನಾವು ಲೈವ್ ಡೆಮೋ ನೋಡಿದ್ವಿ, ತುಂಬ ಚೆನ್ನಾಗಿ ವಾಷಿಂಗ್ ಆಗುತ್ತೆ. ಕಸ್ಟಮರ್ ತಗೊಂಡು ಹೇಳ್ತಾ ಇದ್ದಾರೆ ವಾಷಿಂಗ್ ಚೆನ್ನಾಗಾಗುತ್ತೆ ಅಂತ. ಯಾಕಂದರೆ ವಾಷಿಂಗ್ ಮಿಷಿನ್ ಬರೋಕ್ಕಿಂತ ಮುಂಚೆ ಎಲ್ಲ ಅದೇ ಡೌಟ್ ಪಡ್ತಾ ಇದ್ರು ವಾಷಿಂಗ್ ಆಗುತ್ತಾ ಅಂತ. ಬಟ್ ಈಗ ಪ್ರತಿಯೊಬ್ಬರು ಮನೇಲೂ ಇದೆ. ಫ್ಯೂಚರ್ಸಲ್ಲಿ ಏನಾಗುತ್ತೆ ಅಂದರೆ ಡಿಶ್ ವಾಷರ್ ಎಲ್ಲರೂ ಮನೇಲೂ ಇರುತ್ತೆ. ಇದು ಬಂದು ಕ್ರಾಂಪ್ಟನ್ ಬ್ರ್ಯಾಂಡು, ನಮ್ಮಲ್ಲಿ ಫೇಬರು ಸಿಗುತ್ತೆ, ಬಾಷ್ ಕೆಲವೊಂದು ಮಾಡೆಲ್ಸ್ ಮಾತ್ರ ಸಿಗುತ್ತೆ. ಈ ಕ್ರಾಂಪ್ಟನಲ್ಲಿ ಯಾಕೆ ಜಾಸ್ತಿ ನಾವು ರೆಕಮೆಂಡ್ ಮಾಡ್ತೀವಿ ಅಂದರೆ ಪ್ರೈಸು ಕಮ್ಮಿ ಇದೆ, ವಾಷಿಂಗು ಚೆನ್ನಾಗಾಗುತ್ತೆ. ಇದೆಲ್ಲ ಟರ್ಕಿ ಮ್ಯಾನುಫ್ಯಾಕ್ಚರಿಂಗು. ಮತ್ತೆ ಕ್ರಾಂಪ್ಟನ್ ಅಲ್ಲಿ ಮೋಟ್ರು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಈಗ ಏನು ರೇಂಜಿಂದ ಶುರು ಆಗುತ್ತೆ ಸರ್? ಸ್ಟಾರ್ಟಿಂಗು ಡಿಸ್ಕೌಂಟ್ ಎಲ್ಲ ಹೋಗಿ 27,000 ಇಂದ ಸ್ಟಾರ್ಟ್ ಆಗುತ್ತೆ. ಅದು ಮಾಡೆಲ್ ಮೇಲೆ ಪ್ರೈಸ್ ಹೋಗುತ್ತೆ, ಒಂದೊಂದು ಮಾಡೆಲ್ಗೆ ಒಂದೊಂದು ಪ್ರೈಸ್ ಇದೆ ಸರ್. ಈಗ ಹಂಗಂದ್ರೆ ಪಾತ್ರೆ ತೊಳೆಯಕ್ಕೆ ಕೆಲಸವನ್ನು ಕರ್ಸ್ಕೊಂಡ್ರು 4-5 ಸಾವಿರ ಕೊಡಿ. ಅದು ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಎಷ್ಟು ಸಾವಿರ ಆಗುತ್ತೆ. ಒಂದ್ಸಲಿ ಇನ್ವೆಸ್ಟ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ, ಬಟ್ ಮೇಂಟೈನ್ ಮಾಡ್ಕೋ, ಸರ್ವಿಸ್ ಎಲ್ಲ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಯೂಸ್ ಮಾಡ್ಕೋಬೇಕು. ನಾವು ಕೆಲಸದವರೆಲ್ಲ ಯಾರು ಬಿಸಿನೀರಲ್ಲಿ ಹಾಕೊಂಡು ವಾಶ್ ಮಾಡಲ್ಲ ಸರ್. ಇದರಲ್ಲಿ ಆರಾಮಾಗಿ ಇವಾಗ ನಮಗೆ ಬೆಳಗ್ಗೆ ನಾವು ಎದೊಳಗೆ ನೈಟ್ ಬೇಗ ಮಲ್ಕೋಬೇಕು, ವಾಶ್ ಮಾಡೋಕ್ಕೆ ಟೈಮ್ ಇರಲ್ಲ, ಆಗ ನೀವು ಟೈಮ್ ಎಲ್ಲ ಸೆಟ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಅದು 5 ಗಂಟೆಗೆ ಆನ್ ಆಗಿ 6 ಗಂಟೆಗೆ ಆಫ್ ಆಗುತ್ತೆ. ಆ ಥರ ಆಪ್ಷನು ಇದೆ. ಟೈಮ್ ಸೆಟ್ ಮಾಡಿಕೊಂಡ್ರೆ ಅದು ಆ ಟೈಮ್ಗೆ ಆನ್ ಆಗುತ್ತೆ, ಆ ಥರ ಆಪ್ಷನ್ ಇದೆ. ಬೆಳಿಗ್ಗೆ ನೀವು ಎದ್ರೋಷ್ಟಿಗೆ ಎಲ್ಲ ರೆಡಿ ಇರುತ್ತೆ, ಹೋಗಿ ಜಸ್ಟ್ ತೊಗೊಂಡು ಕುಕ್ಕಿಂಗ್ಗೆ ರೆಡಿ ಮಾಡ್ಕೋಬೋದು, ಆ ಥರ ಆಪ್ಷನ್ ಇದೆ. ತುಂಬ ಚೆನ್ನಾಗಿದೆ ಸರ್. ವಾಷಿಂಗ್ ಮಾತ್ರ ತುಂಬ 100% ನೀಟಾಗಿ ವಾಶ್ ಆಗುತ್ತೆ. ಮತ್ತು ಕೆಲವೊಂದು ಬ್ರ್ಯಾಂಡ್ ಎಲ್ಲ ತೊಗೋತಾರೆ, ವಾಷಿಂಗ್ ಇರಲ್ಲ, ಆವಾಗ ಕಮೆಂಟ್ಸ್ ಆಗ್ತಾರೆ ಡಿಶ್ ವಾಷರ್ ಚೆನ್ನಾಗಿಲ್ಲ, ವಾಷಿಂಗ್ ಇಲ್ಲ ಅಂತ. ಬ್ರ್ಯಾಂಡಲ್ಲಿ ತೊಗೊಂಡು ನೋಡಿ. ಈಗ ವಾಷಿಂಗೇ ಚೆನ್ನಾಗಿಲ್ಲ ಅಂದರೆ ಇಷ್ಟೊಂದು ಕಂಪ್ನಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾನೆ ಇರಲಿಲ್ಲ. ಈಗ ಇಷ್ಟೊಂದು ಮೂವ್ಮೆಂಟ್ ಆಗ್ತಾ ಇದೆ ಅಂದರೆ ಅದು ವಾಷಿಂಗ್ ಚೆನ್ನಾಗಾಗೋದಕ್ಕೆ ಮಾತ್ರ ಕಸ್ಟಮರ್ ತಗೋದು. ಕೆಲವೊಂದು ಬ್ರ್ಯಾಂಡ್ ಮೇಲೆ ವೇರಿ ಆಗುತ್ತೆ ಸರ್ ಕ್ಲೀನಿಂಗ್ ಹೆಂಗೆ ಅಂತ. ನಮ್ಮ ಕಡೆ ತೊಗೊಂಡಿರೋ ಕಸ್ಟಮರ್ ರಿವ್ಯೂ ಚೆನ್ನಾಗಿ ಕೊಟ್ಟಿದ್ರೆ ವಾಷಿಂಗ್ ಚೆನ್ನಾಗಾಗುತ್ತೆ ಅಂತ. ಬ್ರ್ಯಾಂಡೇ ಸಿಗುತ್ತೆ ಅಂತ ಹೇಳಿದ್ರೆ ಯಾವೆಲ್ಲ ಬ್ರ್ಯಾಂಡ್ಗಳು ಸಿಗುತ್ತೆ ಅಂತ ಸರ್? ಅದಕ್ಕೆ ನಾನು ಅವಾಗೆಲ್ಲ ಪ್ರಾಡಕ್ಟ್ ಮೇಲೆ ಹೇಳಿದೆ, ಕಸ್ಟಮರ್ ಎಲ್ಲ ಮರ್ತೋಗ್ತಾರೆ. ಇವಾಗ ಕ್ಯಾಟ್ಲಾಕ್ ಎಲ್ಲ ತೋರಿಸ್ತಾ ಇದ್ದೀನಿ. ಇದು ಫೇಬರ್ ಬ್ರ್ಯಾಂಡು, ಇದು ಗ್ಲೆನ್, ಇಂಡ್ವೇರ್, ಬಾಷ್, ಕ್ಯಾಫ್ ಇದೆ, ಹಾಫ್ಲೆ ಇದೆ, ಕ್ರಾಂಪ್ಟನ್ ಇದೆ, ಬ್ಲಾ ಹಾರ್ಟ್ ಇದೆ, ಐವಾಸ್ ಇದೆ.
ಓಕೆ ಇಷ್ಟು ಬ್ರ್ಯಾಂಡು ನಮ್ಮ ಹತ್ರ ಸಿಗುತ್ತೆ ಮತ್ತು ಎಲಿಕಾ ಬ್ರ್ಯಾಂಡು ಎಲಿಕಾನೂ ಇದೆ ಆಲ್ಮೋಸ್ಟು ಎಲ್ಲ ಬ್ರ್ಯಾಂಡು ನಮ್ಮ ಹತ್ರ ಇದೆ ಸರ್ ಎಲ್ಲ ಬ್ರ್ಯಾಂಡೇ ಖಂಡಿತ ಬೆಸ್ಟ್ ಪ್ರೈಸ್ ಅಂತೂ ಖಂಡಿತ ಮಾಡ್ಕೊಡ್ತೀವಿ ಸರ್ ಓಕೆ ನಮಗೆ ಕೊನೆಯದಾಗಿ ವಿಸಿಟ್ನ ಮಾಡಬೇಕು ಬರಬೇಕು ಅಂದರೆ ಕೊನೆಯದಾಗಿ ಇನ್ನೊಂದ್ಸರಿ ಅಡ್ರೆಸ್ನ ತಿಳಿಸ್ಕೊಡ್ಬೇಕು ಸರ್ ನಮ್ಮದು ಇದು ಮೇನ್ ಬ್ರಾಂಚ್ ಬಂದು ಕೆಂಗೇರಿ ಉಪನಗರ ಚರ್ಚ್ ಸ್ಟಾಪ್ ಹತ್ರ ಬರುತ್ತೆ ಸರ್ ಇದು ಮತ್ತು ನಿಮ್ಮದು ಸ್ಕ್ರೀನ್ ಮೇಲೆ ನಂಬರ್ಗೆ ಬರುತ್ತೆ ನಮ್ಮದು ಆ ನಂಬರಿಗೆ ಕಾಲ್ ಮಾಡಿ ಲೊಕೇಶನ್ ನಾವು ಕಳಿಸ್ಕೊಡ್ತೀವಿ ವಿತ್ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ ಖಂಡಿತ ಇಲ್ಲಿ ಬಂದರೆ ವಿಡಿಯೋ ನೋಡ್ಕೊಂಡು ಬಂದರೆ ಗ್ಯಾರಂಟಿ ಒಳ್ಳೆ ಪ್ರೈಸಿಂಗ್ ಅಂತೂ ಖಂಡಿತ ನಾವು ಮಾಡ್ಕೊಡ್ತೀವಿ ಒಂದು ಕೆಂಗೇರಿ ಉಪನಗರ ಬರುತ್ತೆ ಮತ್ತು ಅಂದ್ರಳ್ಳಿ ಬರುತ್ತೆ ಅತ್ತಿಬೆಲೆ ಬರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಬರುತ್ತೆ ನಿಮಗೆ ಏರಿಯಾ ಕೇಳ್ತೀವಿ ಯಾವ ಏರಿಯಾ ಅಂದರೆ ಅಲ್ಲಿ ಲೊಕೇಶನ್ ನಾವು ಶೇರ್ ಮಾಡ್ತೀವಿ ಹೋಗಿ ವಿಸಿಟ್ ಮಾಡ್ಬೋದು ನೀವು ಇಷ್ಟು 4 ಬ್ರ್ಯಾಂಚಲ್ಲಿ ನೀವು ಎಲ್ಲೇ ಹೋದ್ರೂ ಪ್ರೈಸು ಹೋಲ್ಸೇಲ್ ಪ್ರೈಸೇ ಇರೋದು ಕಮ್ಮಿ ಪ್ರೈಸೇ ಔಟ್ಸೈಡ್ಗಿಂತನೂ ಕಮ್ಮಿ ಪ್ರೈಸ್ ನಾವು ಮಾಡ್ಕೊಡ್ತೀವಿ ವಿತ್ ವಾರಂಟಿ GST ಬಿಲ್ಲು ಮತ್ತು ಫಿಕ್ಸಿಂಗ್ ಚಾರ್ಜು ಅದೆಲ್ಲ ಸಪ್ರೇಟ್ ಚಾರ್ಜ್ ಇರುತ್ತೆ ಬೆಂಗಳೂರು ಮಾತ್ರ ಫ್ರೀ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಯಾಕಂದರೆ ಹಳೆ ವಿಡಿಯೋದೆಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ಬೆಂಗಳೂರು ಫ್ರೀ ಡೆಲಿವರಿ ಅಂದರೆ ಎಲ್ಲ ಕರ್ನಾಟಕದಲ್ಲೂ ಫ್ರೀ ಡೆಲಿವರಿ ಅಂತ ಸ್ಟಾರ್ಟ್ ಮಾಡಿದರು ಖಂಡಿತ ಇಲ್ಲ ಬೆಂಗಳೂರು ಮಾತ್ರ ಫ್ರೀ ಇದೆ ಬೇರೆ ಎಲ್ಲೇ ಹೋದ್ರೂ ಚಾರ್ಜಸ್ ಇರುತ್ತೆ ಅದು ಕಸ್ಟಮರೇ ಪೇ ಮಾಡ್ಕೋಬೇಕಾಗತ್ತೆ ಸರ್ವಿಸ್ ಚಾರ್ಜ್ ಬೇರೆ ಇರುತ್ತೆ ಟೆಕ್ನಿಷಿಯನ್ ಬಂದು ವಿಸಿಟ್ ಮಾಡೋದಕ್ಕೆ ಮತ್ತು ಚಿಮ್ನಿಗಳಿಗೆಲ್ಲ ಪೈಪ್ ಬರುತ್ತೆ ಅಲ್ಯೂಮಿನಿಯಂ ಪೈಪು ಅದೆಲ್ಲ ಸಪ್ರೇಟ್ ಚಾರ್ಜ್ ಇರುತ್ತೆ ಓಕೆ ಮೇಡಮ್ ಪ್ರಾಡಕ್ಟ್ ಮೇಲೆ ಮಾತ್ರ ನಾವು ಕಮ್ಮಿ ಪ್ರೈಸ್ ಮಾಡ್ಕೊಡ್ತಾ ಇರೋದು ಓಕೆ ಎಕ್ಸಸರೀಸು ಎಲ್ಲದೂ ಕೂಡ ಸಿಗುತ್ತೆ ಅಲ್ವಾ ನಿಮ್ಮ ಹತ್ರ ಸಿಗುತ್ತೆ ಸರ್ ಓಕೆ ಓಕೆ ಮ್ಯಾಮ್ ಈಗ ತುಂಬ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಮೇಡಮ್